वासुदेवाय हरे परमात्मने प्रणतक्लेशनाशाय गोविन्दाय नमो नमः। ಎಲ್ರಿಗೂ ನಮಸ್ಕಾರ. ನನ್ನ ಕಥೆನ ನೀವೆಲ್ಲ ಹಿಂದಿನ ಭಾಗದಲ್ಲಿ ನೋಡಿರ್ತೀರ. ಒಂದು ವೇಳೆ ನೋಡಿಲ್ಲ ಅಂದರೆ, ಇಲ್ಲ ನೋಡಿದ್ದು ಮರ್ತು ಹೋಗಿದ್ರೆ ಒಂದು ಸಾರಿ ಹಾಗೆ ಜ್ಞಾಪಿಸ್ಬಿಡ್ತೀನಿ ಬನ್ನಿ. ನನ್ನ ಹೆಸರು ಸಂಜೀವ್ ಕುಮಾರ್ ಅಂತ. MBA ಓದ್ಕೊಂಡಿರೋ ಒಬ್ಬ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ನಂದು ಒಂದು ಕೆಟ್ಟ ಗುಣ ಏನಂದರೆ, ಮನೇಲಿ ಎಷ್ಟೇ ಕಷ್ಟ ಇದ್ರೂ ಸಾಲ ಮಾಡಿ ಬೈಕು ಫೋನು ತಗೊಂಡು ತಿರುಗಾಡೋ ಶೋಕಿ. ಇದನ್ನು ನೋಡಿ ಬಂದಿರೋ ಹುಡುಗಿ. ಮನೆಯಲ್ಲಿ ಕಾಲಿನ ಸ್ವಾಧೀನ ಕಳ್ಕೊಂಡು ಸದಾ ಹಾಸಿಗೆ ಮೇಲೆ ಮಲ್ಕೊಂಡಿರೋ ಅಪ್ಪ. ಇತ್ತೀಚೆಗಷ್ಟೇ ಕಣ್ಣಾಪರೇಷನ್ ಮಾಡಿಸ್ಕೊಂಡಿರೋ ಅಮ್ಮ. ಆ ಕಣ್ಣಾಪರೇಷನ್ಗೆ ಅಂತ ಕೊಟ್ಟಿರೋ ದುಡ್ಡನ್ನು ಪದೇ ಪದೇ ಬಂದು ಕೇಳೋ ಮದುವೆಯಾಗಿ ಹೋಗಿರೋ ಅಕ್ಕ. ಇದ್ರ ಮಧ್ಯದಲ್ಲಿ ಸಂಘದ ಸಾಲ, ಜಯದೇವಣ್ಣನ ಸಾಲ, ಎಷ್ಟು ಅಲದ್ರೂ ಸಿಗದೆ ಇರೋ ಕೆಲಸ ಕೇಳೋಣ ಅಂತ ನಾನು ನಮ್ಮ ಚಿಕ್ಕಪ್ಪನ ಹತ್ರ ಹೋದರೆ ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ನಮ್ಮ ಚಿಕ್ಕಪ್ಪ ಕೆಲಸ ಖಾಲಿ ಇದ್ರೂ ಇಲ್ಲ ಅಂತ ಅವಮಾನ ಮಾಡಿ ಕಳಿಸಿದ. ಈ ಕಷ್ಟನೆಲ್ಲ ನೋಡೋಕ್ಕಾಗದೆ ನಮ್ಮಮ್ಮನೇ ಅಡುಗೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋದರೆ ಅಲ್ಲಿ ಆ ಓನರು ಕೊಡೋ 6,000 ರೂಪಾಯಿಗೆ 60 ಕೆಲಸ ಹೇಳ್ತಾನೆ. ಇದೆಲ್ಲ ಗೊತ್ತಾಗಿ ನಮ್ಮ ಹುಡುಗಿ ಅಂಬಿಕಾ ನನ್ನ ಬಿಟ್ಟು ಇನ್ನೊಬ್ಬ ಹುಡುಗನ ನೋಡಿಕೊಂಡ್ಳು. ಆದರೂ ನಾನೇನು ಕೇಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮ ಸೀನಿಯರ್ ಒಬ್ಬರು ನನ್ನ ತಪ್ಪನ್ನು ನನಗೆ ತಿಳಿಸಿ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡಿದರು. ಅದಕ್ಕೆ ಈ ಶೋಕಿ ಎಲ್ಲ ಬಿಟ್ಟು ಬೈಕು ಮೊಬೈಲು ಮಾರಿ ಜಯದೇವಣ್ಣನ ಸಾಲ ತೀರಿಸಿ APMC ಮಾರ್ಕೆಟಲ್ಲಿ ಕೂಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದಿನ ಒಬ್ಬ ವ್ಯಕ್ತಿ ಫುಲ್ಲು ಕುಡಿದು ಕೂತಿದ್ರು. ಹಸಿವು ಅಂತಿದ್ರು. ಅದಕ್ಕೆ ಅವರಿಗೆ ಊಟ ಮಾಡಿಸಿ ಆಟೋ ಹತ್ತಿಸಿ ಮನೆ ಕಳಿಸ್ಕೊಟ್ಟೆ. ನನ್ನ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಆ ವ್ಯಕ್ತಿ ಒಂದು ದೊಡ್ಡ ಕಂಪನಿ ಓನರು. ಜೀವನದಲ್ಲಿ ಎಲ್ಲ ಇದ್ರೂ ಒಂಟಿಯಾಗಿದ್ದ ಅವರಿಗೆ ನಾನು ಅವ್ರ ಮಗನ ಥರ ಕಾಣಿಸಿದ್ನಂತೆ. ಅವರಿಗೆ ನನ್ನ ಎಲ್ಲ ಕಷ್ಟ ಗೊತ್ತಿತ್ತು. ಅದಕ್ಕೆ ನನ್ನ ಕರೆದು ಅವ್ರ ಕಂಪ್ನಿಲಿ ತಿಂಗಳಿಗೆ 1 ಲಕ್ಷ ಸಂಬಳ ತಗೊಳ್ಳೋ ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಕೆಲಸ ಕೊಟ್ಟಿದ್ದಾರೆ. ಈಗ ಈ ಸಂತೋಷದ ವಿಷಯನ ನಮ್ಮಪ್ಪ ಅಮ್ಮನಿಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಮುಂದೇನಾಗುತ್ತೋ ನೋಡೋಣ. ನನಗೆ ಇಂಥ ಸಿಗ್ತಾರೋ, ನಾನೇ ಇಂಥವ್ರು ಸಿಗ್ತೀನೋ? ಏನಪ್ಪ ಸಂಜು, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯಾ? ಏನಾಯ್ತು ಸರ್? ಏನಾಯ್ತು ಅಂತ ಕೇಳ್ತೀರಪ್ಪ? 3 ತಿಂಗಳಾಯ್ತು ಬಾಡಿಗೆ ಕಟ್ಟಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೇಳಬಾರ್ದು. ನೀವೇ ತಂದ್ಕೊಡ್ತೀರ ಅಂತ ನಾ ಕಾಯ್ತಾ ಇದ್ರೆ ಅದ್ರ ಬಗ್ಗೆ ನೀವು ಮಾತಾಡ್ತಾನೆ ಇಲ್ಲಲ್ಲ. ಈ ತಿಂಗಳು ಪೂರ್ತಿ ಕೊಟ್ಬಿಡ್ತೀನಿ ಸರ್. ಬೇಡವೇ ಬೇಡಪ್ಪ. ಏನೋ ನಿಮ್ಮ ಅಪ್ಪನ ಕಾಲು ಬಿದ್ದೋಗಿದೆ ಅಂತ ನಾನು ಕರ್ಣಪಟ್ರೆ ಅದೇ ಸಿಂಪತಿ ಇಟ್ಕೊಂಡು ಬಾಡಿಗೆ ಮನ್ನಾ ಮಾಡೋ ಜನ ನೀವು. ಈ ತಿಂಗಳು 1ನೇ ತಾರೀಕಿಗೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸರಿ ಆಯಿತು, ನೀವು ಹೇಳ್ದಂಗೆ ಕರೆಕ್ಟ್ 1ನೇ ತಾರೀಕು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಆದರೆ ಹಿಂದಿನ ದಿವಸ ಅಡ್ವಾನ್ಸ್ ತಂದ್ಕೊಡಿ. ಇಷ್ಟು ಬೇಗ ಆಗಲ್ಲ. ನೀವು ಮೊದಲು ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ, ಆಮೇಲೆ 15 ದಿನ ಬಿಟ್ಟು ಫೋನ್ ಪೇ ಮಾಡಿಸ್ತೀನಿ. ಇದಂಗೆ ನಾವು ಮಾತ್ರ ನೀವು ಹೇಳಿದ ತಕ್ಷಣ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಅಲ್ಲಿ ನಾವು ಹೊರಗಡೆ ಹೋದ ತಕ್ಷಣ ನಿಮ್ಮ ಚಿಕ್ಕಪ್ಪ ಹೊಸ ಮನೆ ಕಟ್ಸಿ ಕಾಯ್ತಾ ಇರ್ತಾನೆ ನಮಗೆ ಬಾಡಿಗೆ ಕೊಡೋಕೆ ಅಲ್ಲ? ಏಯ್, ಜಾಸ್ತಿ ಮಾತಾಡಬೇಡ ನೀನು. ಜಾಸ್ತಿ ಮಾತಾಡ್ತಿರೋದು ನೀವು ಹೇಳ್ದಂಗೆ 1ನೇ ತಾರೀಕು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಆದರೆ ಹಿಂದಿನ ದಿವಸ ನಾವು ಕೊಟ್ಟರೆ 50,000 ರೂಪಾಯಿ ಅಡ್ವಾನ್ಸಲ್ಲಿ ನಿಮ್ಮ 3 ತಿಂಗಳು ಬಾಡಿಗೆ ಮುರ್ಕೊಂಡು ಬಾಕಿ 35,000 ತಂದು ಕೊಡಿ. ನನ್ನ ಕರ್ಮ. ಸರಿ ಆಯ್ತು, ತಂದು ಕೊಡ್ತೀನಿ. ಒಟ್ಟಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಸಾಕು. ಏ ಸಂಜು, ಆ ಮನೆ ಓನರ್ ಹತ್ರ ಯಾಕೋ ಹಾಗೆ ಮಾತಾಡಕ್ ಹೋದೆ? ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಅವಪ್ಪ ಸುಮ್ಮನೆ ಹೋಗ್ತಿರ್ಲಿಲ್ವಾ? ನಡಿ ಹೇಳ್ತೀನಿ, ನಡಿಯಮ್ಮ. ಹೂನಪ್ಪ, ಈಗ ಮನೆ ಖಾಲಿ ಮಾಡಿಬಿಡ್ತೀವಿ ಅಂದ್ಬಿಟ್ಟೆಲ್ಲ. ಎಲ್ಲಿಗೆ ಹೋಗೋದು ನಾವು? ನಾನೊಂದು ಮನೆ ನೋಡಿದ್ದೀನಿ B ಬ್ಲಾಕಲ್ಲಿ. 1 ಲಕ್ಷ ಅಡ್ವಾನ್ಸು, 10,000 ಬಾಡಿಗೆ. ತುಂಬ ಚೆನ್ನಾಗಿದೆ. ಏನು 10,000 ಬಾಡಿಗೆನಾ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಮನೆಗೆ 5,000 ಕೊಡಕ್ಕೆ ಒದ್ದಾಡ್ತಿದೀವಿ ಅಲ್ವಾ? ಮಳೆ ಬಂದರೆ ಸೋರೋ ಮನೆಗೆ 5,000 ಕೊಡ್ತಾ ಇದ್ದೀವಿ. ಇನ್ನದು RCC ಮನೆ 20,000 ಕೊಡ್ಬೋದು ಆ ಮನೆಗೆ. ಹಂಗಿದೆ ಆ ಮನೆ. ನೀರಿನ ವ್ಯವಸ್ಥೆ ಎಲ್ಲ ಒಳಗಡೆ ಇದೆ. ನೀನು 3 ದಿನಕ್ಕೊಮ್ಮೆ ಕೊಡಗಟ್ಲೆ ನೀರು ಹೊತ್ತು ಸುಸ್ತು ಮಾಡ್ಕೊಳ್ಳೋದು ತಪ್ಪುತ್ತೆ. ಮತ್ತೆ 1 ಲಕ್ಷ ಅಡ್ವಾನ್ಸ್ ಕೊಡೋಕ್ಕೆ ಬಾಕಿ 65,000 ರೂಪಾಯಿ ಎಲ್ಲಿಂದ ತರ್ತೀಯೋ? ಸಿದ್ದು ಕೊಡ್ತಾನಂತೆ. ಮತ್ತೆ ಸಾಲ ಮಾಡ್ತೀಯಾ? ಅದು ನನಗೆ ಸಾಲ ಅಂತ ಅನಿಸ್ಲಿಲ್ಲಪ್ಪ. ಈ ನನ್ನ ಅಪ್ಪ ಅಮ್ಮ ಅನ್ನೋ ಮುದ್ದಾದ ಹಕ್ಕಿಗಳನ್ನ ಬೆಚ್ಚಗಿರೋ ಗೂಡಲ್ಲಿ ಸೇರ್ಸೋಕೆ ಮಗನಾಗಿ ನಾನು ಮಾಡ್ತಾ ಇರೋ ಕರ್ತವ್ಯ ಅಂತ ಅನಿಸ್ತು. ಎಲ್ಲ ಸರಿ ಕಣ ಸಂಜು.
ಆದರೆ ನೀನಿನ್ನೂ APMC ಕೆಲ್ಸಕ್ಕೆ ಹೋಗಿ 2 ವಾರ ಆಗಿಲ್ಲ. ಆಗ್ಲೇ ಇಲ್ದೇ ಇರೋ ಖರ್ಚುಗಳನ್ನೆಲ್ಲ ಮೈಮೇಲೆ ಹಾಕೋತೀಯೇನೋ ಅಂತ. ಅಪ್ಪ, ಇನ್ಮೇಲೆ ನಮ್ಮ ಲೈಫ್ ಪೂರ್ತಿ ಬದಲಾಗಿ ಹೋಯ್ತಪ್ಪ. ಯಾಕೆ, ಏನಾಯ್ತು? ನನಗೆ ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಅದು ಮಾಮೂಲಿ ಕೆಲಸ ಅಲ್ಲ, ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಕೆಲಸ. ತಿಂಗಳಿಗೆ 1 ಲಕ್ಷ ಸಂಬಳ ಅಪ್ಪ. ಹೂನಪ್ಪ. ಲಕ್ಷನಾ ತಿಂಗ್ಳಿಗ? ಹೂನಮ್ಮ. ಅಪ್ಪ, ನಿನ್ನ ಕಾಲಿನ ಟ್ರೀಟ್ಮೆಂಟ್ ಕೂಡ ಅವರೇ ಮಾಡಿಸ್ತಾರಂತೆ. ಏನು ಹೇಳ್ತಾ ಇದೆಯಾ ಸಂಜು? ಹೂನಪ್ಪ, ಇದನ್ನು ಹೇಳಬೇಕು ಅಂತಾನೆ ಸ್ವೀಟ್ಸ್ ತಗೊಂಡು ಬಂದೆ. ಮನೆ ಓನರ್ಗೂ ಸ್ವೀಟ್ ಕೊಡ್ತಾ ಇದ್ದೆ, ಆದರೆ ನನ್ನ ಮಗ ತಲೆಯೆಲ್ಲ ಮಾತಾಡ್ದ. ಸಂಜು, ದೊಡ್ಡವ್ರಿಗೆ ಆ ಥರ ಎಲ್ಲ ಮಾತಾಡಬಾರ್ದಪ್ಪ. ಸಾರಿ ಅಪ್ಪ. ಅಪ್ಪ, ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಒಳ್ಳೆತನ ಯಾವಾಗಲೂ ಬಿಡಬೇಡ, ಅದೇ ನಮ್ಮನ್ನು ಕಾಪಾಡೋದು ಅಂತ. ಆ ಮಾತನ್ನು ಪಾಲನೆ ಮಾಡಿದ್ದಕ್ಕೆ ಅಪ್ಪ ನನಗಿವತ್ತು ಈ ಕೆಲಸ ಸಿಕ್ಕಿದ್ದು. ಲಕ್ಷ್ಮಿ, ಹೋಗಿ ದೇವ್ರ ಮನೆ ದೀಪ ಹಚ್ಚೋಗೆ. ಕಂಗ್ರಾಚುಲೇಷನ್ ಸಂಜೀವ್ ಕುಮಾರ್. ಥ್ಯಾಂಕ್ ಯು ಸರ್. ಇವತ್ತಿಂದ ಈ ಬ್ರಾಂಚ್ಗೆ ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀರಾ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಬರೋ 1ನೇ ತಾರೀಕು ಬೋರ್ಡ್ ಮೀಟಿಂಗ್ ಇರುತ್ತೆ. ಅವತ್ತೇ ನಿಮ್ಮನ್ನ ನಮ್ ಸ್ಟಾಫ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಕೂತ್ಕೊಳ್ಳಿ. ಹಾಂ ಸರ್. ಥ್ಯಾಂಕ್ ಯು ಸರ್. ನಿಮ್ಗೆ 4 ತಿಂಗಳು ಟ್ರೈನಿಂಗ್ ಇರುತ್ತೆ. ಅದಾದ್ಮೇಲೆ ಸೈನಿಂಗ್ ಅಥಾರಿಟಿ ಬರೋದು. ಸರ್. ನಿಮ್ಗೆ ಪೂಜಾ ಅವರು ಅಸಿಸ್ಟೆಂಟ್ ಆಗಿರ್ತಾರೆ. ಓಕೆ ಸರ್. ಈ 4 ತಿಂಗಳು ಚೆನ್ನಾಗಿ ಕಲೀರಿ. ಶೋರ್ ಸರ್. ಏನೇ ಡೌಟ್ ಬಂದ್ರು ಪೂಜಾ ಅವ್ರು ಇರ್ತಾರೆ. ನಾನು ಇಲ್ಲೇ ಪಕ್ಕದ ಕ್ಯಾಬಿನಲ್ಲಿ ಇರ್ತೀನಿ. ಏನೇ ಕೇಳ್ಬೇಕನ್ಸಿದ್ರು ಫೀಲ್ ಫ್ರೀ. ಖಂಡಿತ ಸರ್. ನಾವೇನಾದ್ರೂ ತಪ್ಪು ಮಾಡಿದ್ವಿ ಅನ್ಸಿದ್ರೆ ನಮ್ಗೆ ಹೇಳಿ, ಸರ್ಗೆ ಹೇಳ್ಬೇಡಿ. ಅಯ್ಯೋ ಸರ್. ಓಕೆ, ಆಲ್ ದ ಬೆಸ್ಟ್. ಹೇ, ಥ್ಯಾಂಕ್ ಯು ಸರ್. ಓಕೆ, ನಾನು ಬರ್ತೀನಿ. ಹಾಂ ಸರ್. ಪೂಜಾ ಅವರೇ, ಅಸಿಸ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಹಾಂ, ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ನಾನು ನಿಮ್ಗೆ ಅಸಿಸ್ಟೆಂಟ್ ಆಗಿದ್ದು ತುಂಬ ಖುಷಿ ಆಯಿತು ಸರ್. ಹಾಂ ಮೇಡಮ್, ಸರ್ ಅಂತ ಯಾಕೆ ಕರಿತಾ ಇದ್ದೀರಾ? ಸಂಜೀವನ್ನಿ ಇಲ್ಲ ಸಂಜು ಅನ್ನಿ. ಅದು ಹೇಗೆ ಸಾಧ್ಯ ಸರ್? ನೀವು ಈ ಡಿಪಾರ್ಟ್ಮೆಂಟ್ ಹೆಡ್ ಆಗ್ತಾ ಇರೋರು. ಆದರೂ ಏನೂ ಸಮಸ್ಯೆ ಇಲ್ಲ ಮೇಡಮ್. ಎಷ್ಟೇ ಆದರೂ ನೀವಿಲ್ಲಿ ಸೀನಿಯರು. ಅದು ಅಲ್ಲದೆ ನಾನಿಲ್ಲಿಗೆ ಬರೋಕ್ಕೆ ನನಗೆ ಫಸ್ಟ್ ಫೋನ್ ಮಾಡಿದ್ದೆ ನೀವು. ಸರ್, ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗ್ತೀರಾ? ಯಾಕೆ ಹೋಗ್ಬಾರ್ದಾ? ಹಾಗಲ್ಲ ಸರ್, ನಾನು ಲಂಚ್ ಬಾಕ್ಸ್ ತಗೊಂಡು ಬರ್ತೀನಿ. ನೀವು ತಂದರೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಲ್ವಾ ಅಂತ ಕೇಳಿದೆ. ಹಾಗಾ? ನಾಳೆಯಿಂದ ತಗೊಂಡು ಬರ್ತೀನಿ. ಇವತ್ತೆಲ್ಲ ಕ್ಯಾಂಟೀನಲ್ಲಿ ಊಟ ಮಾಡ್ತೀನಿ. ಸರಿ ಸರ್. ಸಂಜೀವ್ ಕುಮಾರ್, ಇವತ್ತು ಆಫೀಸ್ಗೆ ಹೇಗೆ ಬಂದ್ರಿ? ಸರ್, ನಡ್ಕೊಂಡು ಬಂದೆ ಸರ್. ನಿಮ್ಮನೆ ಅಡ್ರೆಸ್ ಕೊಡಿ, ಕಂಪ್ನಿ ಕಾರಿದೆ, ಕಳಿಸ್ಕೊಡ್ತೀನಿ. ಸರ್, ದಯವಿಟ್ಟು ಬೇಡ ಸರ್. ಈಗಾಗಲೇ ಶಿವಾನಂದ್ ಸರ್ ಋಣ ನನ್ನ ಮೇಲೆ ತುಂಬಾ ಇದೆ. ಕೂಲಿ ಮಾಡ್ತಿದ್ದವನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ. ಇಷ್ಟೇ ಸಾಕು ಸರ್. ಇದ್ರ ಮೇಲೂ ಕಾರು ಗೀರು ಅಂತ ಹೋದರೆ ಅಲ್ಪನಿಗೆ ಐಶ್ವರ್ಯ ಬಂದಾಗ ಅರ್ಧರಾತ್ರಿ ಕೊಡೆ ಹಿಡಿತಾನಲ್ಲ, ಹಾಗಾಗ್ಬಿಡುತ್ತೆ ನನ್ನ ಪರಿಸ್ಥಿತಿ. ನಮ್ಮನೇನು ದೂರ ಇಲ್ಲ ಸರ್, ಇಲ್ಲಿಂದ ಬರೀ 2 ಕಿಲೋಮೀಟರ್ ಅಷ್ಟೇ. ನಾನು ನಡ್ಕೊಂಡು ಬರ್ತೀನಿ, ಇಲ್ಲಾಂದ್ರೆ ಆಟೋದಲ್ಲಿ ಬರ್ತೀನಿ. ಹಾಯ್ ಮನು ಅವರೇ. ಹಾಯ್, ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸಂಜೀವ್ ಕುಮಾರ್ ಅಂತ. ನೀವು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಅಂಬಿಕಾ ಅವ್ರ ಫ್ರೆಂಡು. ಓ ಹೌದಾ? ಹಾಂ. ಹೇಗಿದ್ದಾಳೆ ಬ್ರದರ್ ಅಂಬಿಕಾ? ಬ್ರದರ್, ನಾವು ಮದುವೆ ಆಗಲಿಲ್ಲ, ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಯ್ತಾ? ಯಾಕೆ ಬ್ರದರ್? ನೀವು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸಿದ್ರಲ್ವಾ? ಹೌದು ಬ್ರದರ್, ಬಟ್ ಎಲ್ಲ ಚೇಂಜ್ ಆಗೋಯ್ತು. ಅವಳು ನಮ್ಮ ಮದುವೆ ಡೇಟ್ ಫಿಕ್ಸ್ ಆದ ತಕ್ಷಣ ನನ್ನ ಕೈಲಿ ತುಂಬ ಖರ್ಚು ಮಾಡ್ಸೋಕೆ ಶುರು ಮಾಡಿದ್ಲು. ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ಅಂತಿದ್ಲು. ಹೀಗೆ ಮಾಡಿ 1 ವಾರದಲ್ಲಿ 45,000 ಖರ್ಚು ಮಾಡಿಸಿದ್ಲು.
ಇದು ನಮ್ಮ ಮನೆಯವ್ರಿಗೆ ಚೂರು ಇಷ್ಟ ಆಗಲಿಲ್ಲ. ಒಂದೇ ವಾರದಲ್ಲಿ ಬರೀ ಬಟ್ಟೆ ಬರ ತಗೊಳಕ್ಕೆ 45,000 ರೂಪಾಯಿ ಖರ್ಚು ಮಾಡಿದಾಳಲ್ಲ. ಯಾರ ಮನೆ ತನ ತೊಳಿಬೇಕು ಅಂತ ಹೊರಟೆ ಹೇಳಿಯೋಳು. ನಾನಿರೋದೇ ಹೀಗೆ. ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ನಿಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ದರ್ಪ ತೋರಿಸ್ತಾ ಇದ್ದಾರೆ. ನನಗೆ ನಿಮ್ಮ ಫ್ಯಾಮಿಲಿ ಸೂಟ್ ಆಗಲ್ಲ. ಬಾಯ್. ಬ್ರದರ್, ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ಯಾಕೆಂದರೆ ಅವಳನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ನೀವು ನಿಜವಾಗ್ಲೂ ಸುಖವಾಗಿರ್ತಾ ಇರಲಿಲ್ಲ. ಯಾಕೆ ಈಗ ಹೇಳ್ತಿದ್ದಾರೆ ಬ್ರದರ್? ನಿಮ್ಮನ್ನು ಲವ್ ಮಾಡೋಕ್ಕೂ ಮುಂಚೆ ಅವಳು ನನ್ನ ಪ್ರೇಯಸಿ. ಆದರೆ ನಾನೊಬ್ಬ ಬಡವ, ಕೆಲಸ ಇಲ್ಲದೆ ಇರೋನು ಅಂತ ನಿಮ್ಮನ್ನು ನೋಡ್ಕೊಂಡಿದ್ಲು. ಅವಳು ಯಾವತ್ತೂ ಒಂದು ಕಡೆ ನಿಲ್ಲಲ್ಲ. ಯಾಕೆಂದರೆ ಅವಳು ಬರೀ ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಳೆ. ಹೌದು ಬ್ರದರ್, ಅವಳಿಗೆ ದುರಾಸೆ ಜಾಸ್ತಿ. ಹೋಗಲಿ ಬಿಡಿ ಬ್ರದರ್. ಈಗ ಹೇಗಿದ್ದಾಳೆ ಅಂಬಿಕಾ? ಏನಾದರೂ ಮಾಹಿತಿ ಇದೆಯಾ? ಅದ್ರ ಬಗ್ಗೆ ಹೇಳೋಕೆ ನಂಗೆ ಅಸಹ್ಯ ಆಗುತ್ತೆ. ಯಾಕೆ? ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಗೌತಮ್ ಅಂತ ಒಬ್ಬ ಬಂದಿದ್ದ. ಅವನ ಅಸಿಸ್ಟೆಂಟಾಗಿ ರಮೇಶ್ ಅಂತ ಒಬ್ಬ ಇದ್ದ. ಅವನು ಇವಳು ಕೇಳಿದ್ನೆಲ್ಲ ಕೊಡಿಸ್ತಾನೆ ಅಂತ ಅವನಿಂದ ಬಿದ್ದಿದ್ದಾಳೆ. ಹೋಗ್ಲಿ ಬಿಡಿ ಬ್ರದರ್, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕಂಡು ಮರ್ತ್ಬಿಡಿ. ರಾಕಿಂಗ್ ಸ್ಟಾರ್ ಎಷ್ಟು ಥರ ಇದ್ದೀರಾ, ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಥ್ಯಾಂಕ್ ಯು ಬ್ರದರ್. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಬ್ರದರ್. ಖಂಡಿತ. ಏನೋ ಸಂಜು, ಕೆಲಸ ಸಿಕ್ತಾ? ಸಿಕ್ಕಿದೆ ಬಿಡು, ನಂಗೆ ಗೊತ್ತು. APMCಲಿ ಕೂಲಿ ಕೆಲಸ ಮಾಡ್ತಿದ್ದೆ ಅಲ್ವಾ, ನಾನು ನೋಡಿದೆ. ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಕಣ. ನನಗೆ ಆಫೀಸ್ ಕೆಲಸನೇ ಬೇಕು ಅಂತ ಕಾಯ್ಕೊಂಡು ಕೂತಿದ್ದಿದ್ರೆ ನೀನು ಹಾಗೆ ಇರ್ತಾ ಇದ್ದೆ. ಯಾಕೆಂದರೆ ಈಗೆಲ್ಲ ಭಾಳ ಕಾಂಪಿಟೇಷನ್ ಕಣ. ಆದರೂ ಆ ಕೆಲಸ ನಿನಗೆ ತುಂಬ ಸೂಟಾಗಿದೆ ಬಿಡು. ಯಾಕೆಂದರೆ ದಪ್ಪಗಳ ದನ ಇದ್ದಂಗಿದೆಯಾ. ಆ ಕೆಲಸನ ಈಜಿಯಾಗಿ ಮಾಡಿ ಬಿಸಾಕ್ಬಿಡ್ತೀಯ ಬಿಡು. ಹಾಯ್ ಸಿದ್ದು. ಸಂಜು ಅಂತೂ ಬಂದಿಲ್ಲಪ್ಪ. ಕೆಲ್ಸಕ್ಕೆ ಜಾಯ್ನ್ ಆದ್ಯಾ? ಹ್ಞೂ, ತುಂಬ ಚೆನ್ನಾಗಿದೆ ಕೆಲಸ. ಆದರೆ ಸೈನಿಂಗ್ ಅಥಾರಿಟಿ ಬರೋಕ್ಕೆ ಇನ್ನೊಂದು 4 ತಿಂಗಳು ಪಳಗಬೇಕು. ಮತ್ತೆ ಅದೇನು ಸಾಮಾನ್ಯವಾದ ಕೆಲಸ ಅಲ್ಲಪ್ಪ. ಸಿದ್ದು, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನಾನು ಅಲ್ಲೆಲ್ರಿಗೂ ಪರಿಚಯ ಆದ ತಕ್ಷಣ ಸರ್ ಹತ್ರ ಮಾತಾಡಿ ನಿನಗೂ ಅಲ್ಲೇ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ಇಲ್ಲ ಇಲ್ಲ ಇಲ್ಲ, ಅದು ನಿನ್ನ ಒಳ್ಳೆತನ, ನಿನ್ನ ಪ್ರಾಮಾಣಿಕತೆ ಸಿಕ್ಕಿರೋ ಫಲ. ನಿನ್ನ ಲೈಫಲ್ಲಿ ದೇವ್ರ ಥರ ಬಂದ ಪುಣ್ಯಾತ್ಮ. ಅವತ್ತು ನೀನೇನಾದರೂ ನನ್ನ ಮಾತು ಕತ್ಕೊಂಡು ಅವನೊಂದು ಸೈಡಿಗೆ ಎದ್ದೋಗು ಅಂದ್ಬಿಟ್ಟಿದ್ರೆ ಇವತ್ತು ನೀನು ಹಿಂಗಿರ್ತಿರಲಿಲ್ಲ. ನನ್ನ ಬಗ್ಗೆ ಚಿಂತೆ ಮಾಡ್ಕೊಬೇಡ, ನಾನು ಇಲ್ಲೇ ಚೆನ್ನಾಗಿದ್ದೀನಿ. ಏನೋ ಭಾಗ್ಯವಂತ ಅಣ್ಣ? ಕೇಳಿದ್ನಪ್ಪ, ಸಿದ್ಧ ಎಲ್ಲ ಹೇಳ್ದ. ಏನು ಅದೃಷ್ಟನೋ ನಿಂದು. ಹಂಗೆ ನಮ್ಮನ್ನು ಮರ್ತ್ಬಿಡ್ಬೇಡಪ್ಪ. ಹೇ, ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನಾ ಅಣ್ಣ? ಆ ವಯ್ಯ ಅಷ್ಟು ದೊಡ್ಡ ಕಂಪ್ನಿ ಓನರ್ ಅಂತ ಗೊತ್ತಾಗಿದ್ರೆ ನಾನು ನನ್ನ ಮನೆಗೆ ಕರ್ಕೊಂಡೋಗಿ ಊಟ ಆಗ್ತಿದ್ನಲ್ಲೋ. ಅಯ್ಯೋ ನನ್ನ ಮಗನೇ, ಫಸ್ಟ್ ಮನೇಲಿರೋ ನಿಮ್ಮ ಅಪ್ಪನಿಗೆ ಊಟ ಹಾಕು, ಆಮೇಲೆ ಕಂದರಿಗೆ ಹಾಕು ಅಂತ. ಅಮ್ಮ, ಮಾ, ಏನೋ ಅಲ್ಲಿ ಟೇಬಲ್ ಮೇಲೆ ಒಂದು ಎನ್ವಲಪ್ ಕವರ್ ಇಟ್ಟಿದ್ದೀನಿ, ತಗೋ. ಅದರಲ್ಲಿ 40,000 ರೂಪಾಯಿ ಇದೆ. ಯಾವ್ದ್ರದ್ದೋ ಇದು? ನಿನ್ನ ಕಣ್ಣಾಪರೇಷನ್ಗೆ ಅಂತ ಪಾರ್ವತಿ ಅತ್ತೆ ಹತ್ರ 40,000 ಇಸ್ಕೊಂಡಿದ್ವಲ್ಲ, ಅದು. ಪಾರ್ವತಿಗೆ ಫೋನ್ ಮಾಡಿ ತಗೊಂಡು ಹೋಗಿ ಹೇಳು. ಸರಿಯಪ್ಪ.
ಯಾಕಪ್ಪ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಮೇಲೆ ಏನಾದರೂ ಬೇಜಾರಾ? ಬೇಜಾರ? ನಿನ್ಮೇಲ? ನಿನ್ಮೇಲೆ ಯಾಕೆ ಬೇಜಾರಾಗ್ಲೋ? ನಮ್ಮ ಪಾಲಿನ ಶ್ರವಣ ಕುಮಾರ ನೀನು. ಜಯದೇವನ ಸಾಲ ತೀರಿಸಿದ್ಯಾ, ಸಂಘದ ಸಾಲನೂ ತೀರಿಸಿದ್ಯಾ, ಈಗ ನಿಮ್ಮ ಅಕ್ಕನ ಸಾಲನೂ ತೀರಿಸ್ಬಿಟ್ಟೆ. ಇಂಥ ಒಳ್ಳೆ ಮನೇಲಿ ನನ್ನನ್ನು ರಾಜನ ಥರ ಕೂರಿಸಿ ಸೇವೆ ಮಾಡ್ತಿದೀಯ. ನಿನ್ಮೇಲೆ ಬೇಜಾರಾಗಿ ನಾನು ಯಾವ ನರ್ಕೋಕ್ಕೆ ಹೋಗ್ಲೋ? ಅಪ್ಪ, ಪುರಂದರದಾಸರದು ಒಂದು ಮಾತಿದೆ, ಪತಿಯನ್ನು ನಿಂದಿಸಿ ಬೊಗಳುವ ಸತಿಯಳು ವ್ರತಗಳ ಮಾಡಿದರೇನು ಫಲ, ಮಾತಾಪಿತರನ್ನು ಬಳಲಿಸುವ ಆ ಮಗ ಯಾತ್ರೆಯ ಮಾಡಿದರೇನು ಫಲ ಅಂತ. ನಿಮ್ಮನ್ನು ನಾನಿಲ್ಲ ಅಯ್ಯೋ ಅನ್ಸಿ ಹೊರಗಡೆ ನಾನು ಎಷ್ಟೇ ಒಳ್ಳೆಯವನಾಗಿ ಪುಣ್ಯ ಮಾಡ್ಕೊಂಡು ಓಡಾಡಿದ್ರು ಅದು ವೇಸ್ಟ್ ಅಪ್ಪ. ನೀನು ಯಾವಾಗಲೂ ಹೀಗೆ ಇರೋ ಸಂಜು. ಅಪ್ಪ, ನಿನ್ನ ಕಾಲಿಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಸರಿ ಕಳಿಸಿದ್ದೀನಿ. ಇನ್ನೇನು ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಆ ಪುಣ್ಯಾತ್ಮ ಋಣ ನಾವು ತೀರ್ಸಕ್ಕಾಗಲ್ಲಪ್ಪ ಈ ಜನ್ಮದಲ್ಲಿ. ಮನೆ ಕರ್ಕೊಂಬಾರೋ ಒಂದ್ಸರಿ ಅವ್ರನ್ನ. ನಾನು ಯಾವಾಗಲೂ ಅವ್ರನ್ನ ನಮ್ಮ ಮನೆ ಕರಿತಾನೆ ಇರ್ತೀನಪ್ಪ, ಆದರೆ ಅವ್ರು ಬರ್ತಾನೆ ಇಲ್ಲ. ಈ ಸರಿ ಪಕ್ಕ ಕರ್ಕೊಂಡು ಬರ್ತೀನಿ. ಆಹಾ, ಲೇ ಮಗನೇ, ನಿನ್ನ ನನ್ನ ಜೊತೆನೇ ಮೈಸೂರಿಗೆ ಕರ್ಕೊಂಡು ಹೋಗಿ ಅಲ್ಲಿರೋ ನಮ್ಮ ಬ್ರ್ಯಾಂಚಲ್ಲಿ ಕೆಲಸ ಕೊಡಬೇಕು ಅಂತಿದ್ದೆ. ಆದರೆ ನಿಮ್ಮ ಅಪ್ಪ ಅಮ್ಮನ್ನ ನೋಡ್ಕೋಬೇಕು ಅಂದೆ ನೋಡು, ಅದಕ್ಕೆ ನಿನ್ನ ಇಲ್ಲಿ ಬಿಟ್ಟಿದ್ದು. ಹೇಗಿದೆ ಕೆಲಸ? ನಿಂಗಿಷ್ಟ ಆಯ್ತಾ? ಸರ್, ಭಿಕ್ಷೆ ಬೇಡ್ತಿದ್ದವನ್ನ ಕರ್ಕೊಂಡು ಬಂದು ರಾಜನ್ ಮಾಡಿದ್ದೀರಾ. ಇಷ್ಟ ಆಗದೆ ಇರುತ್ತಾ? ನಮ್ಮ ಅಪ್ಪ ಅಮ್ಮ ಅಂತೂ ನಿಮ್ಮನ್ನ ದೇವರು ಅಂತಾರೆ. ನಮ್ಮ ಮನೆಗೆ ಯಾವಾಗ ಬರ್ತೀರಾ ಸರ್? ಬರ್ತೀನಿ. ಯಾವಾಗ ಸರ್? ಯಾವಾಗ ಈ ಊರಿಗೆ ಬಂದರೂ SK ಮ್ಯಾನ್ಷನಲ್ಲಿ ಇದ್ದು ಹೋಗ್ತೀರಾ? ಆ ಕಪಾಟಲ್ಲಿ ಒಂದು ಬಾಟ್ಲಿದೆ ಕೊಡೋ, ಗ್ಲೆನ್ಮಾರೆಂಜಿ. ಡ್ರಿಂಕ್ ಮಾಡಿ ತುಂಬ ಹೊತ್ತಾಯ್ತು. ಸರ್, ಎಲ್ಲ ವಿಷಯದಲ್ಲೂ ನೀವು ಸಂಪನ್ನರು, ಆದರೆ ಈ ಒಂದು ಕೆಟ್ಟ ಅಭ್ಯಾಸ ನಿಮಗೆ ಯಾಕಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಡ ಸರ್, ಕುಡಿಬೇಡಿ. ಹೇ, ಹಾಗಂದ್ರೆ ಹೇಗಪ್ಪ? ಅದೇ ನನ್ನ ನೋವಿನ ಪಾರ್ಟ್ನರು. ಅದು ಆ ಕ್ಷಣಕ್ಕಷ್ಟೇ ಸರ್. ಈಗ ಅದನ್ನ ನೀವು ಕುಡಿತಾ ಇದ್ದೀರಾ, ಆಮೇಲೆ ಅದೇ ನಿಮ್ಮನ್ನು ಕುಡಿಯಕ್ಕೆ ಶುರು ಮಾಡುತ್ತೆ. ನಿಮ್ಮ ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಎಲ್ಲರೂ ಒಂದಿನ ಸಾಯಲೇಬೇಕು ಬಿಡಪ್ಪ. ಹಂಗೆ ನೋಡಕ್ ಹೋದ್ರೆ ನಾವು ಕುಡುಕ್ರೆ ಇನ್ನು ತುಂಬಾ ವರ್ಷ ಬದುಕೋದು. ಏನು ಮಾಡದೆ ಇರೋರೆ ದಡ್ ಅಂತ ಹೋಗ್ಬಿಡ್ತಾರೆ. ಇದೊಂದು ಹೇಳ್ತೀರಾ ಕುಡಿಯೋರೆಲ್ಲರೂ? ಅದೆಲ್ಲ ಸುಳ್ಳು ಸರ್. ಆಯಸ್ ಮುಗಿದ ಮೇಲೆ ಎಲ್ಲರೂ ಹೋಗಲೇಬೇಕು, ಆದರೆ ಹೋಗುವಾಗ ನೆಮ್ಮದಿಯಾಗಿ ಹೋಗಬೇಕು. ಹಾಸಿಗೆ ಮೇಲೆ ಮಲ್ಕೊಂಡು 1-2 ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅಯ್ಯೋ ಇವನು ಯಾವಾಗ ಸಾಯ್ತಾನಪ್ಪ ಅಂತ ಅನ್ನಿಸ್ಕೊಂಡು ಸಾಯೋದಲ್ಲ. ಅದನ್ನು ಕುಡಿದ್ರೆ ಅದೇ ಗತಿ ಬರುತ್ತೆ ಸರ್. ಸರ್, ಅದನ್ನು ಕುಡಿದು ಕಿಡ್ನಿ ಲಿವರ್ ಫೇಲ್ಯೂರ್ ಆಗಿ 5 ದಿನಗಟ್ಟಲೆ ಯೂರಿನ್ ಪಾಸ್ ಮಾಡೋಕ್ಕಾಗದೆ ಒದ್ದಾಡಿ ಸತ್ತೋರ್ನ ನಾನು ನೋಡಿದ್ದೀನಿ ಸರ್. ನಿಮಗೆ ಆ ಗತಿ ಬರೋದು ಬೇಡ ಸರ್. ಸರ್, ನಿಮಗೆ ಕುಡಿಲೇಬೇಕು ಅನ್ಸಿದ್ರೆ ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಕಬ್ಬಿನ ಹಾಲು ಕುಡೀರಿ, ಇಲ್ಲ ಫ್ರೂಟ್ ಜ್ಯೂಸ್ ಕುಡೀರಿ. ಆದರೆ ಇದು ಮಾತ್ರ ಬೇಡ ಸರ್. ನಾನು ಕೊಟ್ಟಿರೋ ಭಗವದ್ಗೀತೆ ಓದ್ತಾ ಇಲ್ವಾ ನೀವು? ಓದ್ಬೇಕು ಕಣ. ಫಸ್ಟ್ ಓದಿ, ಅವಾಗ ನಾನು ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇರಲ್ಲ. ನನ್ನ ಜೀವನದಲ್ಲಿ ಬದಲಾವಣೆ ತರಬೇಕು ಅಂತಾನೆ ನೀನು ಬಂದಿದ್ದೀಯ. ಆಯ್ತು ಬಿಡೋ, ಇನ್ಮೇಲೆ ಕುಡಿಯಲ್ಲ. ನೀನು ಹೋಗುವಾಗ ಆ ಬಾಟ್ಲನ್ನ ಯಾವುದಾದ್ರೂ ತಿಪ್ಪೆಯಲ್ಲಿ ಎಸೆದು ಹೋಗು. ಥ್ಯಾಂಕ್ ಯು ಸರ್. ಸಂಜು, ಸಂದೀಪ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ. ಅವರ ಹೊಸ ಬ್ರಾಂಚ್ ಆಫೀಸ್ಗೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಿದ್ದಾರೆ. ಆ ಪ್ರಾಜೆಕ್ಟ್ನ ನಮ್ಮ ಕಂಪನಿಗೆ ಕೊಟ್ಟಿದ್ದಾರೆ. 3 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಸೂಪರ್ ಸರ್. ಆ ಪ್ರಾಜೆಕ್ಟ್ದು ಸ್ಕೆಚ್ ರೆಡಿ ಮಾಡಿ ಮೇಲ್ಗೆ ಅಟ್ಯಾಚ್ ಮಾಡಿದ್ದೀನಿ. ನಾಳೆ ಅವ್ರ ಆಫೀಸ್ಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ಬಾ. ಸರ್, ನನಗೇನು ಗೊತ್ತಾಗುತ್ತೆ ಸರ್? ನಂದು ನಾನ್ ಟೆಕ್ನಿಕಲ್ಲು, ಅದು ಟೆಕ್ನಿಕಲ್ಲು. ನಿನಗೆ ಇವೆಲ್ಲ ಯಾವ ಮಹಾನೋ? ಒಂದ್ಸರಿ ನೋಡ್ಕೊಂಡ್ರೆ ಸಾಕು, ನಮಗೆ ಕೆಲಸ ಇಲ್ದಂಗೆ ಮಾಡ್ಬಿಡ್ತೀಯ. ಪುನೀತ್ಗೆ ಹೇಳಿದ್ದೀನಿ, ಅವ್ನು ಹೇಳ್ಕೊಡ್ತಾನೆ, ಹೋಗ್ಬಾ. ಸರ್, ನಾನೊಬ್ನೇನೆ ಸರ್. ಹೌದು, ನೀನು ಕಲಿಯೋದು ಯಾವಾಗ? ಬರ್ತಾ ಇರೋನು ನನ್ನ ಮಗನಿಗಿಂತ ಹೆಚ್ಚು ಅಂತ ಹೇಳಿದ್ದೀನಿ. ಹೋಗು, ಒಳ್ಳೆ ಮರ್ಯಾದೆ ಕೊಡ್ತಾರೆ ನಿನಗೆ. ಸರ್, ಯಾವ ಕಂಪ್ನಿ ಸರ್? ಗ್ರೀನ್ ಫೈನಾನ್ಸ್ ಕಂಪನಿ. ಯಾವ ಕಂಪ್ನಿ ಅಂದ್ರಿ ಸರ್? ಗ್ರೀನ್ ಫೈನಾನ್ಸ್ ಕಂಪನಿ. ನಿಮ್ದು ಗ್ರೀನ್ ಫೈನಾನ್ಸ್ ಕಂಪ್ನಿ ತಾನೇ? ಹೋಗ, ನಮ್ಮ ಆಫೀಸ್ ಕೆಲಸ ನೀನು ಕೈಲಿ ಮಾಡೋಕ್ಕಾಗಲ್ಲ. ಹೋಗ. ಸರಿ ಸರ್. ಬರೀ ಗೋಡಂಬಿನಾ? ಬಾದಾಮಿ ಇಲ್ವಾ? ಇಲ್ಲ ಸರ್, ಖಾಲಿ ಆಗಿದ್ದಾವೆ ಅನ್ಸುತ್ತೆ. ಅಲ್ಲಿ ಕೆಳಗಡೆ ನನ್ನ ಕ್ಯಾಬಿನ್ ಕಪಾಟಲ್ಲಿ ಇತ್ತು, ನೋಡಬೇಕಿತ್ತು. ಇಲ್ಲ ಸರ್, ಮೊನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಯಾರು ಬರ್ತಾ ಇದ್ದಾರೆ ಸರ್? SK ಕನ್ಸ್ಟ್ರಕ್ಷನ್ ಕಂಪ್ನಿ ಓನರ್ ಇದ್ದಾರಲ್ಲ. ಹಾಂ, ಶಿವಾನಂದ್ ಕಂಸಾಳ್ಗಿ ಸರ್. ಹಾಂ, ಅವರ ಮಗನ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಇದ್ದಾರಲ್ಲ ಸರ್? ಹೌದು, ಆದರೂ ಅವರು ಬರ್ತಾ ಇರೋದು ನನ್ನ ಮಗನಿಗಿಂತ ಹೆಚ್ಚಾಗಿರೋನು ಅಂತ ಹೇಳಿದ್ದಾರೆ. ಹೌದಾ? ಹಾಂ, ದಾವಣಗೆರೆ ಬ್ರಾಂಚ್ ಡಿಪಾರ್ಟ್ಮೆಂಟ್ ಹೆಡ್ಡು. ಹಾಂ, ಬರೀ ಪ್ಲ್ಯಾನ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅವ್ರು ಬರ್ತಿದ್ದಾರಾ? ಹ್ಞೂನ್ರಿ. ಯಾರಾದರೂ ಜೂನಿಯರ್ ಇಂಜಿನಿಯರ್ಸ್ ಕಳಿಸ್ಬೋದಾಗಿತ್ತಲ್ಲ. ಅದಕ್ಕೆ ಅವ್ರ ಕಂಪ್ನಿ ಈ ಮಟ್ಟಕ್ಕೆ ಬೆಳೆದಿರೋದು. ಯಾವ ಕೆಲಸನೂ ಅವರು ಈಸಿಯಾಗಿ ತೆಗೆದುಕೊಳ್ಳೋದಿಲ್ಲ.
ಯಾಕ್ರಿ ಇಷ್ಟು ಶಾಕ್ ಆಗಿದ್ದೀರಾ? ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ ಅಂತನಾ? ನನಗೂ ಶಾಕ್ ಆಯ್ತು. ಈಗಷ್ಟೇ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದಾರಂತೆ. ಆದ್ರೂ ನೋಡಿ ಎಷ್ಟೋ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಹಾಗೆ ಎಕ್ಸ್ಪ್ಲೇನ್ ಮಾಡಿ ಹೋದ್ರು. ವೆರಿ ಶಾರ್ಪ್. ಇಂಥವ್ರು ನಮ್ಮ ಕಂಪ್ನಿಲಿ ಇರಬೇಕು. ಇವರಿಗೆ ಸಂಬಳ ಎಷ್ಟಿರ್ಬೋದು ಸರ್? ಎಷ್ಟು ಅಂತ ಗೊತ್ತಿಲ್ಲ, ಆದ್ರೆ ನನಗಿಂತ ಜಾಸ್ತಿ ಇರುತ್ತೆ. ನಾಲಾಯ್ಕ್, ನನ್ನ ಮಗ ಆಗೋದಕ್ಕೆ ನಾಲಾಯ್ಕ್ ನೀನು. ಕೆಲ್ಸಕ್ಕೋಸ್ಕರ ಅಲಿಯಕ್ಕೆ ಶುರು ಮಾಡಿ 1 ವರ್ಷ ಆಯ್ತಲ್ಲೋ. ನಿನ್ ಯೋಗ್ಯತೆಗೆ ಒಂದು ಕೆಲಸ ತಗೊಳಕ್ಕಾಗ್ಲಿಲ್ಲಲ್ಲೋ. ಛೀ, ನೀನ್ ಯಾಕಪ್ಪ ಹಿಂಗಾಡ್ತೀಯಾ? ನಾನೇನು ಕೆಲಸ ಸಿಕ್ಕಿದ್ರೆ ಹೋಗಲ್ಲ ಅಂತೀನ? ನಿನ್ ಮುಖ ನೋಡ್ಕೊ. ನೀನ್ ತಗೊಂಡಿರೋ 45% ಯಾವ ನನ್ನ ಮಗ ಕೊಡ್ತಾನೆ ಕೆಲಸ ನಿನ್ಗೆ? ಹೋಗು, ಆ ಸಂಜು ನೋಡು, 90+ ಸ್ಕೋರ್. ದೊಡ್ಡ ಕಂಪ್ನಿಯಲ್ಲಿ ಕೆಲಸ ತಗೊಂಡು ಮ್ಯಾನೇಜರ್ ಆಗಿದ್ದಾನೆ. ಹೋಗು, ಅವ್ನ ಕಾಲ್ ಕೆಳಗೆ ಹೋಗಿ ದೂರ ಹೋಗು. ಓ, ಏನಪ್ಪ ನೀನು ಯಾವಾಗಲೂ ಖಾಲಿ ಡಬ್ಬ ಥರ ಸೌಂಡ್ ಮಾಡ್ತಾನೆ ಇರ್ತೀಯ? ಅಪ್ಪ, ಇದರಲ್ಲಿ 10,000 ರೂಪಾಯಿ ಇದೆ, ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ. ನನಗೆ ಯಾಕಪ್ಪ ದುಡ್ಡು? ನಿಮಗೇನಾದರೂ ಖರ್ಚುಗಳಿರುತ್ತೆ, ಯೂಸ್ ಮಾಡ್ಕೊಳ್ಳಿ. ಯಾವುದಕ್ಕೂ ಕಡಿಮೆ ಮಾಡದೆ ನೀನೇ ನೋಡ್ಕೋತಾ ಇರ್ಬೇಕಾದ್ರೆ ನನಗೆ ಯಾಕೋ? ಈ ಕೈಗಳಿದಾವಲ್ಲ, ಇದು ಯಾರ ಮುಂದೆನೂ ಬೇಡದೇ ಇರೋ ಕೈಯಪ್ಪ. ಇನ್ನು ಮುಂದೆನೂ ಕೂಡ ಬೇಡಬಾರ್ದು, ಅದು ಮಗನ ಮುಂದೆನೂ ಕೂಡ. ಅದಕ್ಕೆ ಇಟ್ಕೊಳ್ಳಿ. ಅದು ಅಲ್ಲದೆ ಅಮ್ಮನೂ ಯಾವಾಗಾದರೂ ಏನಾದರೂ ಕೇಳ್ತಾ ಇರ್ತಾರೆ, ಕೊಡಿಸಿ. ಅವಳಿಗೇನು ಬೇಕೋ ಅದನ್ನ ಅವಳು ಕೇಳೋದಕ್ಕೂ ಮುಂಚೆ ನೀನೇ ತಂದು ಕೊಡ್ತಾ ಇದೆಯಲ್ಲಪ್ಪ ಎಲ್ಲ. ಮಗ ಕೊಡ್ಸೋಕ್ಕೂ ಗಂಡ ಕೊಡ್ಸೋಕ್ಕೂ ತುಂಬ ವ್ಯತ್ಯಾಸ ಇದೆಯಪ್ಪ. ಕೆಲವೊಮ್ಮೆ ಕೆಲವೊಂದನ್ನು ನೀವು ತಂದು ಕೊಟ್ಟಾಗಲೇ ಅಮ್ಮ ಜಾಸ್ತಿ ಸಂತೋಷಪಟ್ಟಿದ್ದಾರೆ, ನಾನು ನೋಡಿದ್ದೀನಿ. ನಾನೇನು ಕೊಡಿಸ್ಲಪ್ಪ? ಕಾಲಿಲ್ದೇ ಇರೋನು. ಅದು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನೋಡಿ ನೀವು ಓಡ್ತೀರ. ಏನಪ್ಪ ಸಂಜು, ಜಯದೇವಣ್ಣ. ಮರ್ತ್ಬಿಟ್ಯಾ? ಹೆಂಗೆ? ಬನ್ನಿ ಅಣ್ಣ, ನಿಮ್ಮನ್ ಮರೆಯಕ್ಕಾಗುತ್ತಾ? ಲಕ್ಷ್ಮಕ್ಕ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಗೋಪಾಲಣ್ಣ ಹೇಗಿದ್ದೀರಾ? ಈಗ ಪರವಾಗಿಲ್ಲಪ್ಪ. ಈಗ ಕೂತ್ಕೊಳ್ಳಿ ಅಣ್ಣ. ಸಂಜು, ಇವ್ರ ನಮ್ಮ ಫ್ರೆಂಡ್ ಮಂತೇಶ್ ಅಂತ. ನಮಸ್ತೆ. ನಮಸ್ತೆ. ಇವ್ರದ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ. ಅದು ನಿಮ್ಮ ಕಂಪ್ನಿಯವ್ರು ಬಿಟ್ರೆ ಬೇರೆಯವ್ರು ಬಗೆಹರಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಹೆಲ್ಪ್ ಮಾಡಬೇಕು. ಹೇಳಿ ಸರ್, ಏನು ಮಾಡೋಣ? ಸರ್, ನಮ್ಮ ಸಾಹೇಬ್ರು 1 ವರ್ಷದಿಂದ NBS ಬಡಾವಣೆಯಲ್ಲಿ 1 ಎಕರೆ ಜಾಗ ತಗೊಂಡಿದ್ರು. ಆ ಜಾಗದಲ್ಲಿ ಈಗ ಚೌಟ್ರಿ ಕಟ್ಟಿಸ್ತಾ ಇದ್ದಾರೆ. ಆದರೆ ಮೊನ್ನೆ ಗೌರ್ಮೆಂಟಿಂದ ಒಂದು ನೋಟಿಸ್ ಬಂದಿದೆ. ಈ ಜಾಗ ಸರ್ಕಾರದ್ದು, ಕಟ್ಟೋದನ್ನು ನಿಲ್ಲಿಸಿ ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಿ, ಇಲ್ಲ ಅಂದರೆ ಡೆಮಾಲಿಷ್ ಮಾಡ್ತೀವಿ ಅಂತ. ಇದು ಸ್ಮಾರ್ಟ್ ಸಿಟಿ ಯೋಜನೆ ಕೆಳಗೆ ಪಾರ್ಕ್ ಕಟ್ಟಬೇಕು ಅಂತ ರಿಸರ್ವ್ ಇಟ್ಟಿರೋ ಜಾಗ, ಇದನ್ನ ಹೆಂಗ್ರಿ ತಗೊಂಡ್ರಿ ನೀವು? ಸಂಜು, ಅವನಾವನ ಷಣ್ಮುಖಪ್ಪ ಅಂತೆ. ಎಲ್ಲ ಡೂಪ್ಲಿಕೇಟ್ ಪೇಪರ್ಸ್ ಕ್ರಿಯೇಟ್ ಮಾಡಿ ಊರು ಬಿಟ್ಟು ಓಡೋಗಿದ್ದಾನೆ. ಎಷ್ಟು ಕೊಟ್ಟಿದ್ದೀರಾ? 50 ಲಕ್ಷ ಕೊಟ್ಟಾರಂತಪ್ಪ. 50 ಲಕ್ಷ? ಅಷ್ಟೇ ಅಲ್ಲ ಸರ್, ಈಗಾಗಲೇ ಫೌಂಡೇಶನ್ ಹಾಕ್ಸೋಕ್ಕೆ 25 ಲಕ್ಷ ಖರ್ಚು ಮಾಡಿಬಿಟ್ಟಿದ್ದಾರೆ. ಅಂದರೆ ಟೋಟಲ್ 75 ಲಕ್ಷ. ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ ಸರ್, ಇಲ್ಲ ಅಂದರೆ ನಮ್ಮ ಸಾಹೇಬ್ರು ಇದೇ ಹೊಡ್ಕೊಂಡು ಮೇಲೋಗ್ಬಿಡ್ತಾರೆ. ಯಾರು ನಿಮ್ಮ ಸಾಹೇಬ್ರು? ಯಾರು ಅಂತ ಗೊತ್ತಾದರೆ ನೀನು ನಗ್ತೀಯಾ? ಯಾಕೆ? ನೀನು ಲಕ್ಷ್ಮಕ್ಕ ಒಂದಿನ ಅವ್ರ ಮನೆ ಕೆಲಸ ಕೇಳಕ್ಕೆ ಅಂತ ಹೋಗಿದ್ರಿ. ಅಶೋಕ್ ರಾಜ್. ನೀನು ಜೀವನ ಪೂರ್ತಿ ದುಡಿದ್ರು ಸಹಿತ ನಮ್ಮಂತವ್ರ ಹತ್ರ ಬೇಡ ತಪ್ಪಲ್ಲ. ಸಂಜು, ಅವ್ರಿಗೆ ಗೊತ್ತು ಈ ಕೆಲಸ ನಿಮ್ಮ ಕಂಪ್ನಿಯವ್ರು ಬಿಟ್ರೆ ಬೇರೆಯವ್ರು ಮಾಡೋದು ತುಂಬ ಕಷ್ಟ ಅಂತ. ಆದರೂ ನಿನ್ನ ಮುಂದೆ ಬಂದು ಕೇಳಬೇಕಾಗುತ್ತೆ ಅಂತ ನಮ್ಮನ್ನು ಕಳಿಸಿದ್ದಾರೆ. ಓ, ಈಗೋ ಪ್ರಾಬ್ಲಮ್. ಸರಿ, ಫೈಲ್ ರೆಡಿ ಮಾಡಿ ಸಬ್ಮಿಟ್ ಮಾಡ್ತೀನಿ. ಆದರೆ ನೀವು ಫೌಂಡೇಶನಿಗಂತ ಹಾಕಿರೋ 25 ಲಕ್ಷನ ಕೈ ಬಿಡಲೇಬೇಕು. ಯಾಕೆಂದರೆ ಆ ಜಾಗ ಸರ್ಕಾರದ್ದು. ನಾವು ಇಲ್ಲಿಗಲ್ಲಾಗಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಆದರೆ ಡೂಪ್ಲಿಕೇಟ್ ಪೇಪರ್ಸ್ ಕ್ರಿಯೇಟ್ ಮಾಡಿ ನಿಮಗೆ 50 ಲಕ್ಷ ರೂಪಾಯಿ ವಂಚನೆ ಮಾಡಿರೋ ಆ ಷಣ್ಮುಖಪ್ಪ ಯಾರು ಅಂತ ಹುಡುಕಿಸಿ ನಿಮ್ಮ 50 ಲಕ್ಷ ರೂಪಾಯಿನ ನಿಮಗೆ ಸಿಗೋ ಹಾಗೆ ಮಾತ್ರ ಮಾಡ್ತೀವಿ. ಅಷ್ಟು ಮಾಡಿ ಸರ್. ನಮ್ಮ ಸಾಹೇಬರು ಇನ್ನೂ ಏನೇನೋ ಕನಸಿಡ್ಕೊಂಡಿದ್ದಾರೆ. ನಿಮ್ಮ ಸಾಹೇಬರು ನನ್ನ ಹತ್ರ ಒಂದು ಮಾತು ಹೇಳಿದರು, ನೀನು ಜೀವನ ಪೂರ್ತಿ ದುಡಿದ್ರು ನಮ್ಮಂಥವ್ರ ಹತ್ರ ಬೇಡೋ ತಪ್ಪಲ್ಲ ಅಂತ. ಈಗ ಅವರೇ ನನ್ನ ಹತ್ರ ಬೇಡೋ ಅಂಥ ಪರಿಸ್ಥಿತಿ ಬಂದಿದೆ. ಸೊ ನಿಮ್ಮ ಸಾಹೇಬ್ರಿಗೆ ಹೋಗಿ ಹೇಳಿ, ಯಾರನ್ನೂ ಕೀಳಾಗಿ ನೋಡಬೇಡ, ಎಲ್ಲರಿಗೂ ಒಂದಲ್ಲ ಒಂದಿನ ಬೇಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ. ಅಪ್ಪ ಅಪ್ಪ, ಗುಡ್ ನ್ಯೂಸ್ ಅಪ್ಪ. ಏನಾ? ನನಗೆ ಕೆಲಸ ಸಿಕ್ತಪ್ಪ, ರಜತ್ ಇನ್ಫ್ರಾಟೆಕ್ಕಲ್ಲಿ ಗ್ರಾಜುಯೇಟ್ ಅಸಿಸ್ಟೆಂಟ್ ಆಗಿ. ಹಾ, ಹೌದಾ? ಸಂಬಳ ಎಷ್ಟು? 45,000 ಅಪ್ಪ ತಿಂಗಳಿಗೆ. ತಗೋ ಸ್ವೀಟ್ ತಗೋಪ್ಪ. ಅಪ್ಪ, ನಾನು ಫ್ರೆಶ್ ಅಪ್ಪ ಬರ್ತೀನಿ. ಎಂತ ಒಳ್ಳೆ ನ್ಯೂಸ್ ಹೇಳಿದೆ ಚಿಕ್ಕಪ್ಪ. 45,000 ಸಂಬಳ ತಿಂಗಳಿಗೆ? ಹೂನಪ್ಪ,
ಈಗ ಸದ್ಯಕ್ಕಷ್ಟೇ 45,000 ಸಂಬಳ. ಆಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ 1,00,000 ಹೋಗುತ್ತಂತೆ ಸ್ಯಾಲ್ರಿ. ಓ, ಯಾವ ಕಂಪ್ನಿ ಚಿಕ್ಕಪ್ಪ? ರಜತ್ ಇನ್ಫ್ರಾಟೆಕ್ ಕಂಪನಿ ಹೆಸರು ಕೇಳಿದ್ಯಾ? ಓ, ಅದಾ ದೊಡ್ಡ ಕಂಪ್ನಿ. ನೀನು ಕೆಲಸ ಮಾಡ್ತಿದ್ಯಲ್ಲ, ಅದಕ್ಕಿನ್ನೂ ದೊಡ್ಡ ಕಂಪನಿ ಅದು. ಅವನಿಗೆ ಅಲ್ಲಿ ಹೆಂಗ್ ಸಿಕ್ತು ಕೆಲ್ಸ? ಇದೇನದ್ಗೆ ಹಿಂಗೆ ಕೇಳ್ಬಿಟ್ರಿ? ಈ ಕೆಲಸ ಕೊಡ್ಸೋದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಸಾಫ್ಟ್ ಸ್ಕಿಲ್ ಅಂತೆ, ಸೋಷಿಯಾಲಿಸಮ್ ಅಂತೆ, ಇರೋ ಬರೋ ಕೋರ್ಸ್ಗೆಲ್ಲ ಅವ್ನು ಸೇರಿಸಿ ತಯಾರು ಮಾಡಿದ್ದೆ. ಅದ್ರ ಫಲಾನೇ ಇದು. ಇಂಟರ್ವ್ಯೂವಿಗೆ 50 ಜನ ಬಂದಿದ್ರಂತೆ. ಅದರಲ್ಲಿ ಇವನೊಬ್ಬನೇ ಸೆಲೆಕ್ಟ್ ಆಗಿದ್ದು. ಟ್ಯಾಲೆಂಟ್ ನೋಡಿ ಅವ್ರ ಮ್ಯಾನೇಜರು ದಯವಿಟ್ಟು ನಮ್ಮ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಹೋಗ್ಬೇಡ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ನಂತೆ. ಓ, ಸೂಪರ್ ಚಿಕ್ಕಪ್ಪ. ಅದಕ್ಕೆ ಅಲ್ವಾ 45,000 ರೂಪಾಯಿ ಸಂಬಳ ಕೊಡ್ತಾ ಇರೋದು. ಚಿಕ್ಕಪ್ಪ, 45,000 ಸಂಬಳ ಅಂದರೆ ಬೇಸಿಕ್ ಸ್ಯಾಲ್ರಿನೇ ಅಷ್ಟಿದೆಯಾ ಇಲ್ಲ ಎಲ್ಲ ಸೇರಿ ಅಷ್ಟಿದೆಯಾ? ಅವೆಲ್ಲ ನಂಗೆ ಗೊತ್ತಿಲ್ಲಪ್ಪ, ಅವನಿಗೆ ಗೊತ್ತು. ಹಾಗಾದ್ರೆ ಅವನಿಗೆ ಕರ್ಸು ಚಿಕ್ಕಪ್ಪ. ಅವನು ಎಲ್ಲ ಹೇಳಿ, ಅವನಿಗಾದ್ರೆ ಎಲ್ಲ ಗೊತ್ತಾಗುತ್ತೆ. ಹಾಗ ಇರು ಕರೆಸ್ತೀನಿ. ಹೇ, ನಿಮ್ ದೊಡ್ಡಪ್ಪನ ಮನೆಗೆ ಬಾರೋ. ಏನಪ್ಪ? ಹೇ ಧ್ರುವ, ನಿನ್ ಬೇಸಿಕ್ ಸ್ಯಾಲ್ರಿ, DA, HRA ಎಲ್ಲ ಸೇರಿ ಒಟ್ಟು ಎಷ್ಟು ಸಂಬಳ ಬರುತ್ತೆ ಅಂತ ಹೇಳ. ಸಂಜು ಕೇಳ್ತಾ ಇದ್ದಾನೆ. ಇದನ್ನೆಲ್ಲ ಸಂಜು ಅಣ್ಣಂಗೆ ಹೇಳೋ ಅವಶ್ಯಕತೆ ಇಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ಈ ಕೆಲಸ ಕೊಡ್ಸಿದ್ದೆ ಸಂಜು ಅಣ್ಣ. ಏನ? ಹೂನಪ್ಪ, ಬರೀ 45% ತೆಗ್ದಿರ ನನಗೆ 45,000 ಸಂಬಳ ಯಾರಪ್ಪ ಕೊಡ್ತಾರೆ? ನಾನು ಕೆಲಸ ಸಿಗದೆ ಅಲಿತಿರುವಾಗ ಸಂಜೋಣನೇ ನನ್ನ ಕರೆದು ಹೈ ಇನ್ಫ್ಲುಯೆನ್ಸ್ ಮಾಡಿಸಿ ಕೆಲಸ ಕೊಡಿಸಿರೋದು. ಸಂಜೋಣಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರೆ ಕಡಿಮೆನಪ್ಪ. ಸಂಜೋಣ, ಟ್ಯಾಂಕ್ಸ್ ಅಣ್ಣ. ಮೊದಲೇ ಯಾಕೋ ಹೇಳಿಲ್ಲ ನನಗೆ ನೀನು? ನಾನು ಹೇಳೋವರೆಗೂ ನೀನೆಲ್ಲಿದ್ದೆ? ಮುಖ ತೊಳ್ಕೊಂಬರಷ್ಟಲ್ಲಿ ಪುಸುಕ್ ಅಂತ ಇಲ್ಲಿಗೆ ಓಡ್ ಬಂದಿದ್ಯಾ? ನಾನು ಬರ್ತೀನಿ. ಅಯ್ಯೋ ಇರಪ್ಪ, ತಿಂಡಿ ತಿಂದು ಹೋಗಂತೆ. ಇರ್ಲಿ. ಹೇಯ್, ನಡಿಯೋ ಮನೆಗೆ. ಓಹ್, ಬಾರೋ ಮಗನೇ. ಏನೋ ಎಳ್ನೀರು ತಂದಿದ್ದೀಯಾ? ನಿಮಗೆ ಸರ್. ಸರ್, ಏನು ಸರ್ ಫೋನ್ ಮಾಡಿ ಅರ್ಜೆಂಟಾಗಿ ಬಾ ಅಂದ್ರಿ? ನೀನು ಕಳಿಸಿದ್ಯಲ್ಲ ನಿಮ್ಮ ತಂದೆ ಕಾಲಿನ ಸ್ಕ್ಯಾನಿಂಗ್ ರಿಪೋರ್ಟ್ಸ್, ಅದನ್ನು ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸಿದ್ದೀನಿ. ಆಪರೇಷನ್ ಮಾಡಬಹುದು ಅಂತ ಹೇಳಿದ್ದಾರೆ. ಅವರ ಅಡ್ರೆಸ್ಸನ್ನು ನಿನಗೆ ಮೆಸೇಜ್ ಮಾಡಿದ್ದೀನಿ. ನಿಮ್ಮ ತಂದೆನ ಕರ್ಕೊಂಡು ಹೋಗಿ ಅವ್ರು ಹೇಳ್ದಂಗೆ ಫಾಲೋ ಅಪ್ ಮಾಡು. ಎಲ್ಲ ಅಂದ್ಕೊಂಡಂಗೆ ಆದರೆ ಮುಂದಿನ ತಿಂಗಳು 26ನೇ ತಾರೀಕಿಗೆ ಆಪರೇಷನ್ ಮಾಡಿಬಿಡ್ತಾರಂತೆ. ಸರ್, ಹೇ ಬಿಡ. ನೋಡೋ, ಈ ಹುಡುಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾರೆ ಸರ್. ಪುರುಷೋತ್ತಮ ರಾವ್ ಅಂತ, SMT ಸ್ಟೀಲ್ ಕಂಪನಿ ಓನರು, ನನ್ನ ಪ್ರಾಣ ಸ್ನೇಹಿತ. ನಾವು ಕಟ್ಟೋ ಪ್ರತಿ ಬಿಲ್ಡಿಂಗಿಗೂ ಕೂಡ ಅವನ ಕಂಪನಿ ಕಬ್ಬಣನೇ ನಾವು ಬಳಸೋದು. ಅವನ ಮಗಳಿವಳು ರೇವತಿ ಅಂತ. ನಾನು ಚಿಕ್ಕ ವಯಸ್ಸಿನಿಂದನೂ ಈ ಹುಡುಗಿನ ನೋಡಿದ್ದೀನಿ. ತುಂಬ ಒಳ್ಳೆ ಹುಡುಗಿ. ಸೂಪರ್ ಸರ್. ಏನು ಸೂಪರು? ನಿನಗೆ ಓಕೆನಾ? ಏನಕ್ಕೆ ಸರ್? ಮದುವೆ ಮಾಡ್ಕೊಳ್ಳೋಕ್ಕೆ. ಇವಳು ನಿನ್ನ ಒಪ್ಕೊಂಡಿದ್ದಾಳೆ, ಅದಕ್ಕೆ. ಸರ್, ನೀವು ತಮಾಷೆ ಮಾಡ್ತಿಲ್ಲ ತಾನೇ? ಅಂತಹ ಶ್ರೀಮಂತರ ಮಗಳು ನನ್ನನ್ನು ಯಾಕೆ ಸರ್ ಮದುವೆ ಆಗ್ತಾಳೆ? ನೀನು ಶ್ರೀಮಂತನೇ ಕಣೋ, ನನ್ನ ಮಗ ನೀನು. ಹೌದು ಸರ್, ಆದರೂ ಯಾಕೆ? ಇವಳು ಚೆನ್ನಾಗಿಲ್ವಾ? ಅಯ್ಯೋ, ಯಾವ ಬಾಯಲ್ಲಿ ಹೇಳಿ ಸರ್ ಇವ್ರು ಚೆನ್ನಾಗಿಲ್ಲ ಅಂತ? ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಇವಳು ನಿನಗೆ ಒಳ್ಳೆ ಜೋಡಿ. ಮುಖ್ಯವಾಗಿ ಇವರ ಅಪ್ಪ ಅಮ್ಮ ಎಲ್ಲ ತುಂಬ ಒಳ್ಳೆಯವರು. ಇವ್ರ ಲೆವೆಲ್ಗೆ ನಾನಿಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತೆಲ್ಲ ಯೋಚನೆ ಮಾಡಬೇಡ. ನಾಳೆ ಹೋಗಿ ಅವಳನ್ನ ಮೀಟ್ ಮಾಡ್ಕೊಂಡು ಬಾ. ಅಯ್ಯೋ ಸರ್, ಮನೇಲಿ ಅಪ್ಪನಿಗೆ ಹುಷಾರಿಲ್ಲ, ಈ ಟೈಮಲ್ಲಿ ಇವೆಲ್ಲ ಬೇಕಾ ಸರ್? ನಾನೇನು ನಾಳೆನೇ ಮದುವೆ ಆಗೋನ್ನ. ನೀನು ಹೋಗಿ ನೋಡ್ಕೊಂಡು ಬಾ ಅಷ್ಟೇ. ನಿಮ್ಮ ತಂದೆ ಹುಷಾರಾದ್ಮೇಲೆ ಮದುವೆ ಮಾಡೋಣ. ಹಾಯ್. ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಏನು ತಗೊಳ್ತೀರಾ? ನನಗೇನು ಬೇಡ, ಜಸ್ಟ್ ನಿಮ್ಮ ಹತ್ರ ಮಾತಾಡಕ್ಕೆ ಬಂದೆ ಅಷ್ಟೇ. ಏನೆನಿಸ್ತಾ ಇದೆ ಮತ್ತೆ? ಏನನ್ನಿಸ್ತಾ ಇದೆ ಅಂದರೆ? ಅದೇ ಶಿವಾನಂದ ಅಂಕಲು ನನ್ನನ್ನು ನಿಮಗೆ ಮದುವೆ ಆಗೋಕ್ಕೆ ಅಂತ ಸಜೆಸ್ಟ್ ಮಾಡಿದ್ರಲ್ವಾ, ಅದಕ್ಕೆ. ನನಗೆ ನಿಜವಾಗ್ಲೂ ಶಾಕ್ ಆಯಿತು.
ದೊಡ್ಡ ಸ್ಟೀಲ್ ಕಂಪನಿ ಓನರು ನನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ ಅಂತ ಕೇಳಿ ಒಪ್ಕೊಂಡಿದ್ರೆ ತಾನೇ? ಅದಕ್ಕೆ ಅಲ್ವಾ ನನ್ನ ಫೋಟೋನ ನಿಮಗೆ ತೋರಿಸಿ ಅಂತ ಕಳಿಸಿದ್ದು. ನಿಮಗೆ ನಾನು ಇಷ್ಟ ಆದ್ನಾ? ಅದನ್ನ ಬಿಡಿ, ನಿಮಗೆ ನಾನು ಹೆಂಗೆ ಇಷ್ಟ ಆದೆ ಅದನ್ನು ಹೇಳಿ. ನಾನು ಚೈಲ್ಡ್ಹುಡ್ಡಿಂದನೂ ಶಿವಾನಂದ್ ಅಂಕಲ್ ಮನೇಲೇ ಆಟ ಆಡ್ಕೊಂಡು ಬೆಳೆದಿದ್ದು. ಯಾಕೆ ಅಂದರೆ ನಮ್ಮ ಅಪ್ಪ ಅವರು ಬೆಸ್ಟ್ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಪ್ರತಿ ಹಂತದಲ್ಲೂ ನಾನು ಒಳ್ಳೇದು ಕೆಟ್ಟದ್ದು ನಿರ್ಧಾರ ಮಾಡ್ತಾ ಇದ್ದಿದ್ದು ನನ್ನ ಅಪ್ಪನ ಬಿಟ್ಟರೆ ಶಿವಾನಂದ್ ಅಂಕಲೇನೆ. ಈವನ್ ನಾನು ಯಾವ ಸ್ಕೂಲ್ಗೆ ಹೋಗಬೇಕು, ಯಾವ ಕಾಲೇಜ್ ಸೇರ್ಕೊಬೇಕು ಎಲ್ಲ ಡಿಸೈಡ್ ಮಾಡಿದ್ದು ಅವರೇನೆ. ಅಂಥವ್ರು ನಿಮ್ಮ ಬಗ್ಗೆ ಅಷ್ಟು ಒಳ್ಳೆ ಮಾತುಗಳನ್ನು ಆಡೋದು ಕೇಳಿ ನಾನು ತುಂಬ ಅಟ್ರಾಕ್ಟ್ ಆದೆ. ಒಂದು ದಿನ ಬಂದುಬಿಟ್ಟು ನಿಮ್ಮ ಫೋಟೋನ ತೋರಿಸಿ ಹುಡುಗನ ಮದುವೆ ಆಗ್ತೀಯ ಅಂತ ಕೇಳಿದ್ರು. ನಾನು ಹಿಂದೂ ಮುಂದೆ ನೋಡದೆ ಒಪ್ಕೊಂಡೆ. ನಿಮ್ಮ ಅಪ್ಪ ಅಮ್ಮ ನನ್ನ ಒಪ್ಕೋತಾರ? ಅವರು ಆಲ್ರೆಡಿ ಒಪ್ಕೊಂಡಾಯ್ತು. ನೋಡಿ ರೇವತಿಯವರೇ, ನೀವು ರಾಜ್ಕುಮಾರಿ ಥರ ಬೆಳೆದಿರೋರು, ಆದರೆ ನಾನು ಹಾಗಲ್ಲ, ಕಷ್ಟದಲ್ಲೇ ಬೆಳೆದವನು. ಏನೋ ಶಿವಾನಂದ್ ಸರ್ ದಯೆಯಿಂದ ಇವತ್ತು ಇಂಥ ಕೆಲಸದಲ್ಲಿದ್ದೀನಿ. ಹಾಗಂತ ನಾನೇನು ರಿಚ್ ಆಗಿಲ್ಲ. ಇನ್ನೂ ಕೆಲಸಕ್ಕೆ ಸೇರಿ ಬರೀ 2 ತಿಂಗಳಾಗಿರೋದು. ನೀವು ನಮ್ಮನೆಗೆ ಬಂದರೆ ನಿಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಪರವಾಗಿಲ್ಲ, ನೀವೇನು ಹೀಗೆ ಇರ್ತೀರಾ. ನಿಮಗಿರೋ ಒಳ್ಳೆತನಕ್ಕೆ ಒಂದಿನ ತುಂಬ ಎತ್ತರಕ್ಕೆ ಬೆಳಿತೀರಾ. ಆದರೂ ನಮ್ಮ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಬದಲಾಗಲ್ಲ. ನಮ್ಮ ಹತ್ರ ಎಷ್ಟೇ ದುಡ್ಡು ಬಂದರೂ ನಾವು ಅನಾವಶ್ಯಕ ಖರ್ಚು ಮಾಡಲ್ಲ, ಬರೀ ಉಳಿಸೋಕೆ ನೋಡ್ತೀವಿ. ಇನ್ನು ನಮ್ಮ ಅಪ್ಪ ಅಮ್ಮ ಅಂತೂ ತಮ್ಮ ಸಂಪ್ರದಾಯಗಳನ್ನು, ಸಿದ್ಧಾಂತಗಳನ್ನು ಯಾವತ್ತೂ ಬಿಡಲ್ಲ. ನಾನು ಅಷ್ಟೇ, ಅವ್ರು ಹೇಳ್ದಂಗೆ ಕೇಳೋನು. ಸರಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ಆದರೂ ಒಂದ್ಸರಿ ಯೋಚನೆ ಮಾಡಿ ರೇವತಿಯವರೇ, ಮದುವೆ ಅನ್ನೋದು ತಮಾಷೆ ಮಾತಲ್ಲ. ಸಂಜು, ನನಗೆ ನಮ್ಮ ಅಪ್ಪ ಅಮ್ಮ ತುಂಬ ಜನ ಹುಡುಗರನ್ನ ತೋರಿಸಿದ್ದಾರೆ. ನೀವಿಷ್ಟ ಆದಷ್ಟು ನಂಗೆ ಬೇರೆ ಯಾರೂ ಇಷ್ಟ ಆಗಿಲ್ಲ. ಹೇಳಿ, ನಿಮಗೆ ನಾನು ಇಷ್ಟ ಆದ್ನಾ? ಹೇ, ನೀವು ನನಗಿಷ್ಟ ಆಗಿಲ್ಲ ಅಂತ ಹೇಳೋ ಯಾವ ಯೋಗ್ಯತೆಯೂ ನನಗಿಲ್ಲ. ನನ್ನ ಕೈ ಹಿಡಿದು ನೀವು ಕಷ್ಟ ಅನುಭವಿಸೋದು ಬೇಡ ಅಂತ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ, ನಾವಿಬ್ರು ತುಂಬ ಚೆನ್ನಾಗಿರ್ತೀವಿ. ಎಕ್ಸ್ಕ್ಯೂಸ್ ಮೀ, ಆಫೀಸ್ ಕಾಲ್. ಸರಿ. ಒಂದು ನಿಮಿಷ ಇರು. ಓಕೆ ಬೇಬಿ. ಎಕ್ಸ್ಕ್ಯೂಸ್, ನೀವು SMT ಸ್ಟೀಲ್ ಕಂಪ್ನಿ ಓನರ್ ಮಗಳಲ್ವಾ? ಹೌದು. ಈಗ ಹೋದ್ರಲ್ವಾ, ಅವ್ರು ಸಂಜೀವ್ ಕುಮಾರ್ ಅಲ್ವಾ? ಹೌದು. ಯಾಕೆ? ಅವರು ನಿಮ್ಗೇನಾಗಬೇಕು? ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನಾನು ಅಂಬಿಕಾ ಅಂತ, ಅವ್ನ ಕಾಲೇಜ್ ಫ್ರೆಂಡ್, ಡಿಗ್ರಿಲಿ. ಓ ನೈಸ್. ಹೇಳಿ ಮೇಡಮ್, ಅವ್ನು ನಿಮ್ಗೇನಾಗಬೇಕು? ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ. ಏನು, ಮದ್ವೆನಾ? ಮೇಡಮ್, ನೀವು ಅವನ್ನ ಮದುವೆ ಆಗ್ತಾ ಇದ್ದೀರಾ? ಯಾಕೋ? ನಿಮ್ಮ ಲೆವೆಲ್ಲಿಗೆ ಅವನಲ್ಲ ಮೇಡಮ್, ಅವನೊಬ್ಬ ಬಡವ ಆಗಿದ್ರು. ಬಟ್ ಇವಾಗಲ್ಲ. ಇವಾಗ ಅವರು SK ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಪರ್ಟಿ ಸೊಲ್ಯೂಷನಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ತಿಂಗಳಿಗೆ 1 ಲಕ್ಷ ಸಂಬಳ. ಮದುವೆ ಆದಮೇಲೆ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದ್ದವಳು ನಾನು. ನಿನ್ನ ಕೈ ಹಿಡಿದು ಮತ್ತೆ ಅದೇ ಬಡತನ ನೋಡೋಕ್ಕೆ ನನಗೆ ಇಷ್ಟ ಇರಲಿ. ನಿಮ್ಮ ಮನೆಯಲ್ಲಿ ಅವನ್ನ ಒಪ್ಕೊಂಡ್ರಾ? ನಮ್ಮ ಮನೇಲೂ ಒಪ್ಕೊಂಡಿದ್ದಾರೆ, ನಾನು ಒಪ್ಕೊಂಡಿದ್ದೀನಿ. ಅವ್ರು ನನ್ನನ್ನು ಒಪ್ಕೊಬೇಕಷ್ಟೆ. ಬೇಬಿ, ಏನಾಯ್ತು ಬೇಬಿ? ಯಾರಿವ್ರು? ಏನೂ ಇಲ್ಲ, ಬಿಲ್ ಕೊಡು ನಡಿ. ಓಕೆ ಬೇಬಿ. ಅವರು ನಿಮ್ಮ ಬಾಯ್ ಫ್ರೆಂಡಾ? ಹಾಂ. ನಾನಿನ್ ಬರ್ಲಾ? ಕಾಲೇಜ್ ಮೇಟ್ ಅಂತೀರಾ? ಬರ್ತಾರೆ ಇರಿ, ಮಾತಾಡ್ಸ್ಕೊಂಡು ಹೋಗುವಂತ್ರಿ. ಇರ್ಲಿ, ಪರವಾಗಿಲ್ಲ, ನಾನು ಹೊರಡ್ತೀನಿ. ಐಮ್ ಸಾರಿ. ಇಟ್ಸ್ ಓಕೆ. ನಿಮ್ಮ ಕಾಲೇಜ್ ಮೇಟ್ ಬಂದಿದ್ರು. ಕಾಲೇಜ್ ಮೇಟಾ? ಯಾರೋ ಅಂಬಿಕಾ ಅಂತೆ. ಏನಂದ್ರು? ಏನಿಲ್ಲ, ಹಾಗೆ ಕ್ಯಾಶುಯಲ್ ಆಗಿ ಮಾತಾಡಿದ್ರು. ಅವ್ರ ಬಾಯ್ ಫ್ರೆಂಡ್ ಜೊತೆ ಬಂದಿದ್ರು. ಬಾಯ್ ಫ್ರೆಂಡ್? ಅವನು ನೋಡೋಕೆ ಹೇಗಿದ್ದ? ಕರ್ರುಗೆ ಚಪ್ಲಿ ಥರ ಇದ್ದ. ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ, ಏನು ಬೇಕು ಆರ್ಡರ್ ಮಾಡ್ಕೊಳ್ಳಿ. ವಾವ್, ಇಂಪ್ರೆಸಿವ್. ತುಂಬ ಬೇಗ ಕೆಲಸ ಕಲ್ತ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಮತ್ತೆ ಮದುವೆವಾಗ? ಮದುವೆ ಇನ್ನೂ ಲೇಟು ಸರ್. ಯಾಕ್ರಿ, ರೇವತಿ ಅವ್ರು ಇಷ್ಟ ಆಗ್ಲಿಲ್ವಾ? ರೇವತಿ ಅವ್ರ ವಿಷಯ ನಿಮ್ಗೆ ಯಾರು ಹೇಳಿದ್ರು ಸರ್? ಇನ್ಯಾರು ಹೇಳ್ತಾರೆ? ಶಿವಾನಂದ್ ಸರ್ ಹೇಳಿದ್ರು. ಒಳ್ಳೆ ಜೋಡಿ ಅಂತೆ, ಆಲ್ರೆಡಿ ಫಸ್ಟ್ ಮೀಟ್ ಆಗಿದೆ ಅಂತೆ. ಓಹೋ, ಹೌದು ಸರ್. ಅದಕ್ಕೆ ಮತ್ತೆ ಮದುವೆ ಯಾವಾಗ ಅಂತ ಕೇಳ್ತಾ ಇರೋದು ನಾನು.
ನಾನಿನ್ನೂ ಯಾವ ನಿರ್ಧಾರನೂ ತಗೊಂಡಿಲ್ಲ ಸರ್. ಯಾಕೆ ಅವ್ರು ಇಷ್ಟ ಆಗ್ಲಿಲ್ವಾ? ಚೇಚೆ, ಹಾಗಲ್ಲ ಸರ್. ಅವ್ರಿಷ್ಟ ಆಗಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಮತ್ತೆ ಆಗೋದಲ್ವಾ ಮದುವೆನಾ? ಹಾಂ ಸರ್, ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ನೋಡಿ ಮದುವೆ ಆಗ್ಬಿಡ್ತೀರಾ? ಹಾಂ, ಹೌದು ಸರ್. ಸರ್, ಈ ಮಂತದ್ದು ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ರೆಡಿಯಾಗಿದೆ. ನೀವು ಸಿಂಕ್ರೊನೈಸ್ ಕೊಟ್ಟರೆ ಸಬ್ಮಿಟ್ ಮಾಡ್ಬೋದು. ಓಕೆ, ಶೋರ್. ಪೂಜಾ ಅವರೇ, ಯಾಕೆ ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದ್ರಿ? ಬೇಜಾರ? ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅವರು ರೇವತಿ ವಿಷಯ ಎತ್ತಿದ ತಕ್ಷಣ ನೀವು ತುಂಬ ಬೇಜಾರು ಮಾಡ್ಕೊಂಡ್ರಿ. ಇವಾಗ ಇಲ್ಲಿ ಬಂದು ಕಣ್ಣೀರು ಬರ್ಸ್ಕೊತಾ ಇದ್ದೀರಾ, ಯಾಕೆ? ಹಾಗೇನಿಲ್ಲ ಸರ್. ಹೇಳ್ರಿ, ಆಗ್ಲಿವರೆಗೂ ನೀವು ಖುಷಿಯಾಗಿದ್ರಿ, ಇವಾಗ ಸಡನ್ನಾಗಿ ಯಾಕೆ ಬೇಜಾರು ಮಾಡ್ಕೊಂಡ್ರಿ? ನೀವೇನಾದರೂ ನನ್ನ ಇಷ್ಟಪಡ್ತಾ ಇದ್ದೀರಾ? ಚೇಚೆ, ಹಾಗೇನಿಲ್ಲ ಸರ್. ರೀಸೆಂಟಾಗಿ ನಮ್ಮ ತಂದೆ ತೀರ್ಕೊಂಡಿದ್ರು, ಅವ್ರ ನೆನಪು ಬಂತು ಅಷ್ಟೇ. ಅಮ್ಮ ಅಮ್ಮ, ಇವರೇ ರೇವತಿ ಅಂದರೆ, ನಾನು ಹೇಳ್ತಿದ್ನಲ್ಲ. ಬಾಮ್ಮ, ಚೆನ್ನಾಗಿದೀಯಾ? ಹ್ಞೂ ಅಮ್ಮ, ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ತುಂಬಾ ಲಕ್ಷಣವಾಗಿದ್ದಿ ಕಣಮ್ಮ. ಇವರೇ ನಮ್ಮಪ್ಪ. ನಮಸ್ತೆ ಅಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಕೂತ್ಕೊಳ್ಳಮ್ಮ. ಕೂತ್ಕೊಳ್ಳಿ. ಕಾಫಿ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡ ಅಮ್ಮ, ನಾನು ಕಾಫಿ ಕುಡಿಯಲ್ಲ. ಹಾಲು ಕೊಡ್ಲೇನಮ್ಮ? ಇಲ್ಲ ಅಮ್ಮ, ನಾನು ಮಿಲ್ಕ್ ಪ್ರಾಡಕ್ಟ್ಸ್ ಯಾವುದು ತಗೊಳ್ಳಲ್ಲ. ರೇವತಿ ಅವರೇ, ನಮ್ಮ ತಂದೆ ಕಾಲಲ್ಲಿ ಸ್ವಾಧೀನ ಇಲ್ಲ, ಅದಕ್ಕೆ ನಾನು ದಿನಕ್ಕೆ 3 ಸಾರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ನಂತರನೇ ನನ್ನ ಹೆಂಡತಿ ಆಗೋಳು ಕೂಡ ಅಷ್ಟೇ ಪ್ರೀತಿಯಿಂದ ಮಸಾಜ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿ. ನಾನಾ? ನೀವೇ. ಇವಾಗ್ಲೇನಾ? ಈಗ್ಲೇ. ಹೋಗ್ಲಿ ಬಿಡ ಸಂಜು, ಆ ಹುಡುಗಿಗೆ ಇದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕಲ್ವಪ್ಪ? ಹಚ್ಚಿ ರೇವತಿ ಅವರೇ. ಛೀ, ಏನಿದು, ಇಷ್ಟು ಕೆಟ್ಟ ವಾಸನೆ ಇದೆ. ಸರ್, ನಿಮಗೆ ಕೈ ಮುಗಿತೀನಿ ಸರ್. ದಯವಿಟ್ಟು ಇದೊಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡಿ ಸರ್. ಆ ಹುಡುಗಿ ಮಹಾರಾಣಿ ಸರ್, ಅವಳಿಗೆ ನಮ್ಮನೆ ಅಲ್ಲ ಸರ್. ನಾವೆಷ್ಟೇ ಪ್ರಯತ್ನ ಪಟ್ಟರು ಅವ್ರ ಸ್ಟ್ಯಾಂಡರ್ಡ್ಸ್ ನಮಗೆ ಬರಲ್ಲ ಸರ್. ಯಾಕೆಂದ್ರೆ ನಾವು ಪ್ರತಿಯೊಂದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬದುಕುವಂಥ ಜನ. ಆದರೆ ಅವಳು ಚಿಕ್ಕ ವಯಸ್ಸಿಂದನೂ ಕಷ್ಟ ಅನ್ನೋದನ್ನೇ ನೋಡಿಲ್ಲ. ಅಂಥವಳನ್ನ ಕರ್ಕೊಂಡು ಬಂದು ನರಳಿಸೋದು ನನಗಿಷ್ಟ ಇಲ್ಲ ಸರ್. ಗುಣದಲ್ಲಿ, ರೂಪದಲ್ಲಿ ಆ ಹುಡುಗಿ ದೇವತೆ ಸರ್. ಅವಳಿಗೆ ಅವ್ರ ಲೆವೆಲ್ಗೆ ಸರಿ ಹೋಗುವಂಥ ಹುಡುಗನ್ನ ನೋಡಿ ಮದುವೆ ಮಾಡಿ ಸರ್. ನಾನು ಬೇಡ ಸರ್. ಇದನ್ನು ನೀವೇ ಹೇಗಾದರೂ ಮಾಡಿ ಅವಳ ಹತ್ರ ಹೇಳ್ಬಿಡಿ ಸರ್, ಪ್ಲೀಸ್ ಸರ್. ಇದು ನನ್ನ ಸಂಜು ಅಂದ್ರೆ. ನಿನ್ನ ಜಾಗದಲ್ಲಿ ಬೇರೆ ಯಾವನಾದ್ರೂ ಇದ್ದಿದ್ರೆ ಜಿಗಿದು ಮದುವೆ ಮಾಡ್ಕೊಂಡ್ಬಿಡ್ತಿದ್ದ ಕಣ. ಲೇ ಮಗನೇ, ನೀನ್ ಬೇರೆನೇ ಕಣ. ಹೇಳಿ ಸರ್. ಪೂಜಾ ಅವರೇ, ನಿಜ ಹೇಳಿ, ಅವತ್ತು ನೀವು ರೇವತಿ ಅವ್ರ ವಿಷಯ ಕೇಳಿ ಯಾಕೆ ಬೇಜಾರು ಮಾಡ್ಕೊಂಡ್ರಿ? ಅವತ್ತೇ ಹೇಳಿದ್ನಲ್ಲ ಸರ್, ನಾನು ಬೇಜಾರಾಗಿದ್ದು ಅದಕ್ಕಲ್ಲ, ನಮ್ಮ ತಂದೆಯವ್ರ ವಿಷಯಕ್ಕೆ ಅಂತೇಳಿ. ನೀವು ಸುಳ್ಳು ಹೇಳ್ತಿದ್ದೀರಾ ಪೂಜಾ ಅವರೇ? ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ತಾನೇ? ಹಾಗೇನಿಲ್ಲ ಸರ್. ನಾನು ನಂಬಲ್ಲ. ನೀವು ನನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ. ನಿಮ್ಮ ಪ್ರತಿಯೊಂದು ಮೂಮೆಂಟ್ ಕೂಡ ನನಗೆ ಅದನ್ನೇ ಹೇಳ್ತಾ ಇದೆ. ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ. ಇಷ್ಟಪಟ್ರೆ ಏನು ಸರ್? ಈಗ ನೀವೇನಾದರೂ ನನಗೆ ಸಿಗ್ತೀರಾ? ನೀವು ಆ ರೇವತಿನೇ ಮದುವೆ ಆಗ್ತೀರಾ ತಾನೆ? ಇಲ್ಲ ಪೂಜಾ ಅವರೇ, ನಾವಿಬ್ರು ಮದುವೆ ಆಗ್ತಾ ಇಲ್ಲ. ನಮ್ಮ ಮಿಡ್ಲ್ ಕ್ಲಾಸ್ ಜೀವನಕ್ಕೆ ಅವಳು ಅಡ್ಜಸ್ಟ್ ಆಗಲ್ಲ ಅಂತ ನಾನೇ ಅವಳನ್ನ ಬೇಡ ಅಂದೆ. ನಿಜಾನಾ? ನೋಡಿದ್ರ, ನಾನು ಅವಳನ್ನ ಮದುವೆ ಆಗ್ತಿಲ್ಲ ಅನ್ನೋ ವಿಷಯ ಗೊತ್ತಾದ ತಕ್ಷಣನೇ ನಿಮ್ಮ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಇದೇ ಅಲ್ವಾ ಪ್ರೀತಿ? ಹೌದು ಸರ್, ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ. ನೀವು ನನ್ನನ್ನು ಇಷ್ಟಪಡ್ತೀರಾ? ಥ್ಯಾಂಕ್ ಯು.
ನನಗೂ ನೀವು ಇಷ್ಟ ಪೂಜಾ ಅವರೇ. ಆದರೆ ನೀವು ನನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತೀರ ತಾನೆ? ಸರ್, ನಾನು ಅವ್ರನ್ನ ನನ್ನ ತಂದೆ ತಾಯಿ ಥರ ಅಲ್ಲ, ನನ್ನ ಮಕ್ಕಳ ಥರ ನೋಡ್ಕೋತೀನಿ. ಅವ್ರು ನಿಜವಾಗ್ಲೂ ಮಕ್ಕಳೇ. ಆಮೇಲೆ ನಮ್ಮ ತಂದೆ ಆರೋಗ್ಯ ಸರಿ ಇಲ್ಲ, ಗೊತ್ತಲ್ವ ನಿಮಗೆ? ನೀವು ಅವ್ರ ಸೇವೆನೂ ಮಾಡಬೇಕು. ಸರ್, ನಮ್ಮ ತಂದೆಗೆ 2 ವರ್ಷದಿಂದ ಸ್ಟ್ರೋಕ್ ಆಗಿ ಬೆಡ್ ರಿಡನ್ ಆಗಿದ್ರು. ಸತತ ನಾನು 2 ವರ್ಷ ಅವ್ರು ಸೇವೆ ಮಾಡಿದ್ದೀನಿ. ನನಗೆ ಸೇವೆ ಮಾಡಿ ಅಭ್ಯಾಸ ಇದೆ ಸರ್, ಪ್ರೀತಿಯಿಂದ. ಅಪ್ಪಾಜಿ, ಎಸ್ ಕರೆಕ್ಟಾಗಿ ನಡೀತಿದ್ದೀರಾ? ಹಾಗೆ ನಡೀರಿ, ಹಾಗೆ ನಡೀರಿ, ಹಾಗೆ ನಡೀರಿ. ಅಪ್ಪಾಜಿ ಕರೆಕ್ಟು, ಹೌದು ಹೌದು, ಕರೆಕ್ಟಾಗಿ ನಡೀತಿದ್ದೀರಾ? ಹಾಗೆ ನಡೀರಿ. ಹಾ, ಹಾಗೆ ಹಾಗೆ. ಅಮ್ಮ, ನಾನು ಹೇಳಲಿಲ್ವಾ ನೆನ್ನೆಗಿಂತ ಜಾಸ್ತಿ ನಡೀತಾರೆ ಅಂತ? ಅಪ್ಪಾಜಿ ಹೀಗೆ ನಡೀರಿ. ಹೇಳೋ ಮಗನೇ. ಸರ್, ನಾನು ನಿಮಗೆ ಹೆಂಗೆ ಕೃತಜ್ಞತೆ ಸಲ್ಲಿಸಲಿ ಸರ್? ಯಾಕೋ? ಸರ್, ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್ ಈ ಬಡವನ ಜೀವನ ಇಷ್ಟರ ಮಟ್ಟಿಗೆ ಬದಲಾಗುತ್ತೆ ಅಂತ. ಅದೆಲ್ಲ ಬಿಡು. ಆಪರೇಷನ್ ಆಗಿ ಆಗ್ಲೇ 3 ತಿಂಗಳಾಯ್ತು. ಹೇಗಿದ್ದಾರೆ ನಿಮ್ಮಪ್ಪ? ಸರ್, ನಡೀತಾ ಇದ್ದಾರೆ ಸರ್. ಎಲ್ಲ ನಿಮ್ಮ ದಯೆ ಸರ್. ಲೇ ಮಗನೇ, ನಮ್ಮನ್ನ ಯಾವಾಗ್ಲೂ ಹೊಗಳೋನು ನಾವು ಮಾಡಿದ ಪುಣ್ಯನೆಲ್ಲ ಕದ್ಕೊಂಡು ಹೋಗಕ್ ಬರ್ತಾನಂತೆ. ನಾನು ಈಗ ತಾನೇ ಭಗವದ್ಗೀತೆಯಲ್ಲಿ ಓದಿದೆ. ಹಂಗೆ ನೀನು ನನ್ನನ್ನ ಹೊಗಳಿ ನಾನು ಮಾಡಿದ ಪುಣ್ಯನೆಲ್ಲ ಕದ್ಕೊಂಡು ಹೋಗಕ್ ಬರ್ತಾ ಇದೀಯಾ ಕಳ್ಳನ ಮಗನೇ? ನಾನು ಬಡವ ಸರ್. ಲೇ, ಮತ್ತೆ ಬಡವ ಅಂತೀಯ? ನಾನು ಬಡವ ಅಲ್ಲ ಅನ್ನೋ. ನಾನು ಬಡವ ಅಲ್ಲ ಸರ್. ನೀ ನನ್ನ ಮಗ ಅಂದಮೇಲೆ ಅದರಲ್ಲಿ ನನ್ನ ಉಪಕಾರ ಏನು ಬಂತೋ ಅದು ನನ್ನ ಕರ್ತವ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ ಇಡು, ನಾನು ಭಗವದ್ಗೀತೆ ಓದಬೇಕು, ಡಿಸ್ಟರ್ಬ್ ಮಾಡಬೇಡ. ಸಂಜು, ಬಾಯಿಲಿ. ಸಂಜು, ನಂದೊಂದು ಆಸೆ ನೆರವೇರಿಸ್ಕೊಡ್ತೀನಪ್ಪ. ಹೇಳಿಪ್ಪ. ನಿನಗೆ ಬರೋ 1 ಲಕ್ಷ ರೂಪಾಯಿ ಸಂಬಳದಲ್ಲಿ ಖರ್ಚೆಲ್ಲ ಕಳೆದು ನಿನಗೆ ತಿಂಗಳ ಎಷ್ಟು ಉಳಿತದಪ್ಪ? ಖರ್ಚೆಲ್ಲ ಕಳೆದು ತಿಂಗಳಿಗೆ ಒಂದು 65,000 ಉಳಿಬೋದಪ್ಪ. ನೀನು ಹೂ ಅನ್ನೋದಾದ್ರೆ ಪ್ರತಿ ತಿಂಗಳು ಒಂದು 10,000 ರೂಪಾಯಿನ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೋ, ವೃದ್ಧಾಶ್ರಮಕ್ಕೋ, ಇಲ್ಲ ಅಂಗವಿಕಲ ಮಕ್ಕಳ ಚಾರಿಟಬಲ್ ಟ್ರಸ್ಟ್ಗೋ ಕೊಡೋಣವಾ? ನಮ್ಮ ಒಳ್ಳೆತನನ ಕಾಪಾಡ್ಕೊಂಡಂಗಾಗುತ್ತೆ ಕಣೋ. ಪ್ರತಿ ತಿಂಗಳು 10,000 ರೂಪಾಯಿನ ನಾನು ನಿಮ್ಮ ಕೈಲೇ ತಂದುಕೊಡ್ತೀನಿ. ನೀವೇ ನಿಮ್ಮ ಕೈಯಾರೆ ಮನಸಾರೆ ಪ್ರೀತಿಯಿಂದ ಡೊನೇಟ್ ಮಾಡಿ, ಓಕೆನಾ? ನಾನು ಆಫೀಸಿಗೆ ಹೋಗಿ ಬರ್ತೀನಪ್ಪ. ಹುಷಾರಾಗಿ ಹೋಗ್ಬಾರೋ ಸಂಜು. ರೀ, ಊಟದ ಬಾಕ್ಸ್ ತಗೊಳ್ಳಿ. ಹೊರಗಡೆ ಕ್ಯಾಂಟೀನಲ್ಲೆಲ್ಲ ತಿನ್ನೋದಕ್ಕೆ ಹೋಗ್ಬಿಡಿ. ಮದುವೆ ಆದಾಗಿಂದ ನೀನೇನೂ ಕೇಳಿಲ್ಲ. ಹೇಳು, ನಿನಗೇನು ಬೇಕು? ನಿಮ್ ನಗು. ಬರ್ಲಾ? ಎಲ್ರಿಗೂ ನಮಸ್ಕಾರ. ಈ ನಾನ್ ಬಡವ ಸಾರ್ನ ಮುಂದುವರೆದ ಭಾಗ ನಿಮಗೆಲ್ಲ ಮನಸಾರೆ ಇಷ್ಟ ಆಗಿದ್ರೆ ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಇಲ್ಲಿರೋ ನಂಬರ್ಗೆ ನಿಮಗನ್ನಿಸಿದಷ್ಟು ಧನ ಸಹಾಯ ಮಾಡಿ. ನಮ್ಮ ಮುಂದಿನ ಪ್ರಯತ್ನಗಳಿಗೆ ಸಹಾಯ ಆಗುತ್ತೆ.